ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ನ ನೋಡೋಣ. ಇದು ಮೇನ್ಲಿ KPSC, PSI, ಗ್ರೂಪ್ ಸಿ ಆ್ಯಂಡ್ PC ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್. ಯಾಕಂತಂದರೆ ಇತ್ತೀಚೆಗೆ ನೀವೇ ನೋಡಿದ್ದೀರಾ ಕ್ವಶನ್ ಪೇಪರ್ ಎಷ್ಟು ಟಫ್ ಆಗ್ತಿದೆ ಅಂತ ಹೇಳಿ. ಸೊ ಅವರು ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಅರ್ಥ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಬೇಕಂತಂದ್ರೆ ಆರ್ಟಿಕಲ್ಸ್ ಕೊಡ್ತಾ ಇದ್ರು ಮುಂಚೆ. ಆರ್ಟಿಕಲ್ 21 ಬಗ್ಗೆ ಡೀಟೇಲಿಂಗ್ ಕೇಳೋರು, ಇಲ್ಲ ಆರ್ಟಿಕಲ್ 17 ಅನ್ಟಚಬಿಲಿಟಿ ಬಗ್ಗೆ, ಹೀಗೆ ಒಂದು ಆರ್ಟಿಕಲ್ ಕೊಟ್ಬಿಟ್ಟು ಅದ್ರದ್ದು ಡೆಫಿನೇಷನ್ ಕೇಳುವಂತಹದ್ದು ಯೂಶುವಲಿ ಕನ್ವೆನ್ಷನಲ್ ಆಗಿ ಕ್ವಶನ್ ಪೇಪರ್ಸ್ ಬರ್ತಿತ್ತು. ಬಟ್ ಈಗ ಲಾಸ್ಟ್ ನೀವು KA ಕಂಡಕ್ಟ್ ಮಾಡಿದಂತಹ FDA ಅಥವಾ SDA ಎಕ್ಸಾಮ್ಸ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟರ ಮಟ್ಟಿಗೆ ಡೆಪ್ತ್ ಆಗಿ ಎಕ್ಸಾಮಿನರ್ಸು ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ನಿಮಗೆ ಡೆಪ್ತ್ ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ ನೀವು ಕೇವಲ ಬರೀ ಆರ್ಟಿಕಲ್ಸ್ನ ತಿಳ್ಕೊಂಡ್ರೆ ಅಥವಾ ಕೆಲವು ಇಂಪಾರ್ಟೆಂಟ್ ಏನಂತಾರೆ ಅಮೆಂಡ್ಮೆಂಟ್ಸು ಇದರಿಂದ ಆಗೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪುಟ್ಟಸ್ವಾಮಿ ಕೇಸ್ ರಿಲೇಟೆಡ್ ಟು ಅಂತ ಕೇಳ್ಬೋದು, ಇಲ್ಲ ಮನೇಕಾ ಗಾಂಧಿ ಕೇಸ್ ರಿಲೇಟೆಡ್ ಟು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ 125 ಕೇಸಸ್ನ ನಾವು ನೋಡ್ತಾ ಹೋಗೋಣ. ಯಾಕಂತಂದ್ರೆ ಎಕ್ಸಾಮಿನರ್ ಆ ಒಂದು ನಮಗೆ ಮೇನ್ಲಿ ಈಗ ಮಿನರ್ವಾ ಮಿಲ್ ಕೇಸ್ ಆಗಿರ್ಬೋದು ಅಥವಾ ಕೇಶವಾನಂದ ಭಾರತಿ ಕೇಸ್ ಆಗಿರ್ಬೋದು, ಇವೆಲ್ಲವೂ ಬೇಸಿಕ್ ಜಸ್ಟ್ ಗೊತ್ತಿದ್ರೆ ವಿ ಕ್ಯಾನ್ ಕರೆಕ್ಟ್ ಅವರ್ ಆನ್ಸರ್. ಯಾಕಂದ್ರೆ ನೋಡಿ ಇದೆಲ್ಲವೂ ಎಸ್ಪೆಷಲಿ ಪಾಲಿಟಿಯಲ್ಲಿ 14 ಕ್ವಶನ್ಸ್ ಬಂತು ಅನ್ಕೊಳ್ಳಿ. ಅಂದ್ರೆ ಗ್ರೂಪ್ಸ್ ಇದು ಸಪ್ರೇಟ್ ಸಿಲೆಬಸ್ನ ಬಿಟ್ಟರೆ ಒಂದು 11 ಕ್ವಶನ್ಸ್ ಬರಬಹುದು. ಆ 11 ಕ್ವಶನ್ ಅಲ್ಲಿ ನಿಮ್ದು 10 ಕ್ವಶನ್ಸ್ ಕರೆಕ್ಟ್ ಆಗಬೇಕು, ನಿಮ್ದು ಲಿಸ್ಟ್ ಅಲ್ಲಿ ಹೆಸರಿರ್ಬೇಕಂದ್ರೆ. ಯಾಕಂತಂದ್ರೆ ಈಸಿಯಾಗಿ ಸ್ಕೋರ್ ಮಾಡುವಂತಹ ಒಂದು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಅದು ಪಾಲಿಟಿಯಲ್ಲಿ ಕೂಡ ಇತ್ತೀಚೆಗೆ UPSC ಸೀರಿಯಸ್ ಆಸ್ಪಿರೆಂಟ್ಸ್ಗೂ ಕೂಡ ಕೆಲವು ಕ್ವಶನ್ಸ್ ಗ್ರೂಪ್ ಸಿ ಅಲ್ಲಿ ಕಷ್ಟ ಆಗೋ ಸಾಧ್ಯತೆಗಳಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಈ ಸಲ ನೋಡಿದ್ರಲ್ಲ ನೀವೇ 4-5 ಆಪ್ಷನ್ಸ್ ಇತ್ತು ಒಂದೊಂದು ಕ್ವಶನ್ಸ್ ಅಲ್ಲಿ. ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ಇಟ್ ವಾಸ್ ಡಿಫಿಕಲ್ಟ್, ಬಟ್ ದ ಸೇಮ್ ವೇ ಇಟ್ ವಾಸ್ ನಾಟ್ ಇವನ್ ಈಸಿ ಕ್ವಶನ್ ಪೇಪರ್. ಸೊ ಹಂಗಿದ್ದಾಗ ನೀವೇನ್ ಮಾಡ್ಬೇಕಂದ್ರೆ ಪಾಲಿಟಿನ ಸ್ವಲ್ಪ ಡೆಪ್ತ್ ಆಗಿ ಓದ್ಬೇಕಾಗುತ್ತೆ. ಡೆಪ್ತ್ ಇನ್ ದ ಸೆನ್ಸ್ ಪ್ರತಿಯೊಂದು ಇಂಪಾರ್ಟೆಂಟ್ ಔಟ್ ಆಫ್ 400 ಆರ್ಟಿಕಲ್ಸ್ ಅಲ್ಲಿ ನಿಮಗೆ 100 ಆರ್ಟಿಕಲ್ಸ್, ಅದನ್ನ ನಾನು ಆಲ್ರೆಡಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ 200+ ನಾನು ಲಿಸ್ಟ್ ಮಾಡಿ ಕ್ಲಾಸು ಮಾಡಿದ್ದೀನಿ. ಜೊತೆಗೆ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ದು ಕೂಡ ಆರ್ಟಿಕಲ್ ಕ್ಲಾಸ್ ಮಾಡಿದ್ದೀನಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ, ಇವಾಗ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್. ಸೊ ಇದು ನಿಮ್ಗಾದ್ರೆ ಆಲ್ಮೋಸ್ಟ್ ಉಳ್ಕೊಳ್ಳೋದು ಸ್ಟೇಟ್ ಅಸೆಂಬ್ಲಿ ಮತ್ತೆ ಪಾರ್ಲಿಮೆಂಟು ಮೇಜರ್ ಆಗಿ. ಅದನ್ನ ನೀವು ಓದ್ಕೊಬಹುದು. ಇಟ್ಸ್ ನಾಟ್ ಇವಾಗ ನಿಮ್ಗೆ ಆರ್ಟಿಕಲ್ ನಾಲೆಡ್ಜ್ ಇದ್ದಾಗ ಯು ಕ್ಯಾನ್ ಈಸಿಲಿ ಸ್ಟಡಿ ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಅಸೆಂಬ್ಲಿ ಚಾಪ್ಟರ್ಸ್ನ. ಸೊ ಇವತ್ತು ನಾವು ನಮ್ಮ ಕ್ಲಾಸಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಬಗ್ಗೆ 1 by 1 ಲಿಸ್ಟ್ ಮಾಡ್ತಾ ಹೋಗೋಣ. ಡೆಪ್ತ್ ಆಗಿ ಗ್ರೂಪ್ಸಿಗೆ, PSIಗೆ, PC ಎಕ್ಸಾಮ್ಸ್ಗೆ, KPSCಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಬಟ್ ಮೇನ್ಸ್ ಅಲ್ಲಿ ಯು ಹ್ಯಾವ್ ಟು ಸಬ್ಸ್ಟಾನ್ಶುಯೇಟ್ ಯುವರ್ ಆನ್ಸರ್ಸ್ ವಿತ್ ದ ಜಡ್ಜ್ಮೆಂಟ್ಸ್, ಅಲ್ಲಿ ಬೇಕಾಗುತ್ತೆ. ಬಟ್ ಈ ಯಾವುದು ನಾರ್ಮಲ್ ಎಕ್ಸಾಮ್ಸ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ KPSC ಪ್ರಿಲಿಮ್ಸ್ ಅಲ್ಲಾಗಲಿ, PSI ಅಲ್ಲಿ, ಗ್ರೂಪ್ ಸಿ ಅಲ್ಲಿ, PC ಅಲ್ಲಿ ಇನ್ ಡೀಟೇಲಿಂಗ್ ಆಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ವಾಟ್ ಈಸ್ ವಾಟ್, ಈ ಕೇಶವಾನಂದ ಭಾರತಿ ಕೇಸ್ ಅಂದ್ರೆ ಏನು, ಇಷ್ಟು ಮಿನಿಮಲ್ ನಾಲೆಡ್ಜ್ ಇರಬೇಕಾಗುತ್ತೆ. ಮೊದಲನೇದಾಗಿ ಗೋಪಾಲನ್ ಕೇಸ್ ಬಂದಿದ್ದು ಇದು 1950. ಇದರಲ್ಲಿ ಏನ್ ಹೇಳ್ತು ಅಂತ ಅಂದ್ರೆ ದಿಸ್ ವಾಸ್ ದ ಅರ್ಲಿಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಕೇಸ್ ವಿಚ್ ಹ್ಯಾಸ್ ಇಂಟರ್ಪ್ರಿಟಿಂಗ್ ದ ಸ್ಕೋಪ್ ಆಫ್ ಆರ್ಟಿಕಲ್ 21. ಆರ್ಟಿಕಲ್ 21 ಏನ್ ಹೇಳುತ್ತೆ ನಮ್ಗೆಲ್ಲರಿಗೂ ಗೊತ್ತಿದೆ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಅಂದ್ರೆ ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದನ್ನ ಆರ್ಟಿಕಲ್ 21 ಹೇಳುತ್ತೆ. ಇದರಲ್ಲಿ ಏನು ಈ ಒಂದು ಕೋರ್ಟ್ ಇದರಲ್ಲಿ ಏನಾಯ್ತು ಅಂತ ಅಂದ್ರೆ ಕೇಸಲ್ಲಿ ಆರ್ಟಿಕಲ್ 21ನ್ನ ಸಂಕುಚಿತವಾಗಿ ಡಿಫೈನ್ ಮಾಡಿದ್ರು. ಅಂದ್ರೆ ಲೈಕ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಡಿಡ್ ನಾಟ್ ರಿಕ್ವೈರ್ಡ್ ದ ಫೇರ್ನೆಸ್ ಅಂಡ್ ರೀಸನೇಬಲ್. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಆರ್ಟಿಕಲ್ 21 ಇಟ್ಸ್ ಅ ವೆರಿ ವಾಸ್ಟ್ ಅಂಡ್ ತುಂಬಾ ನೀವು ಯಾವ ತರ ಇಂಟರ್ಪ್ರಿಟ್ ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿ ಜೀವಿಸಕ್ಕೆ ಯಾವ ಯಾವ ಹಕ್ಕುಗಳು ಬೇಕು, ಯಾವ ಯಾವ ವೈಯಕ್ತಿಕ ಸ್ವಾತಂತ್ರ್ಯ ಬೇಕು ಅದನ್ನ ಕಿತ್ಕೊಳಕ್ ಆಗೋದಿಲ್ಲ. ಅಂಡ್ ಎಮರ್ಜೆನ್ಸಿ ಟೈಮಲ್ಲಿ ಕೂಡ ಆರ್ಟಿಕಲ್ 21ನ ನಾವು ಕ್ವಾಶ್ ಮಾಡಕ್ಕಾಗಲ್ಲ. ಸೊ ಅಷ್ಟು ಇಂಪಾರ್ಟೆಂಟ್ ಇರುವಂತಹ ಒಂದು ಆರ್ಟಿಕಲ್ನ ಗೋಪಾಲನ್ ಕೇಸ್ ಏನ್ ಮಾಡ್ತು, ನ್ಯಾರೋ ಡೌನ್ ಮಾಡ್ತು.
ಬಟ್ ಇದು ಓವರ್ ರೂಲ್ ಆಗಿದೆ ಫರ್ದರ್ ಕೇಸಸ್ ಅಲ್ಲಿ. ಯಾಕಂತಂದ್ರೆ ನೀವು ಆರ್ಟಿಕಲ್ 21 ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯನ ಯಾರಿಂದನೂ ಕಿತ್ಕೊಳಕ್ ಆಗೋದಿಲ್ಲ. ಸೊ ಇದ್ರಲ್ಲಿ ಏನಾಯ್ತು ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ನ ಪ್ರತ್ಯೇಕ ನಿಬಂಧನೆಗಳು ಅಂತ ಹೇಳಿ ಒಂದು ಕನ್ಸಿಡರ್ ಮಾಡಿದ್ರು. ಸೊ ಗೋಪಾಲನ್ ಕೇಸ್ ಇಟ್ಸ್ ಅಬೌಟ್ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಕೇಸಸ್ ಅಲ್ಲಿ ಒಂದು ತುಂಬಾ ಅರ್ಲಿಯೆಸ್ಟ್ ಕೇಸ್ ಆಗಿತ್ತು ಆರ್ಟಿಕಲ್ 21 ನ ಇಂಟರ್ಪ್ರಿಟ್ ಮಾಡಕ್ಕೆ. ಇದ್ರಲ್ಲಿ ನಿಮಗೆ ಗೊತ್ತಿರಬೇಕಾಗಿರೋದಿಷ್ಟೇ, ಆರ್ಟಿಕಲ್ 21 ಅದು ನ್ಯಾರೋ ಡೌನ್ ಮಾಡ್ತು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ರೈಟ್ ಟು ಟ್ರಾವೆಲ್ ಅಬ್ರಾಡ್ ಆಗ್ಲಿ ಅಥವಾ ಕ್ಲೀನ್ ಎನ್ವೈರನ್ಮೆಂಟ್, ಇವೆಲ್ಲ ಕೂಡ ಬ್ರಾಡನ್ ಆಗ್ತಾ ಹೋಯ್ತು ಆರ್ಟಿಕಲ್ 21. ಬಟ್ ವೆನ್ ಇಟ್ ವಾಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಟೈಮ್ ಅಲ್ಲಿ ಅದನ್ನ ನ್ಯಾರೋ ಡೌನ್ ಮಾಡಿದ್ರು. ಬಟ್ ಈ ಕೇಸು ಫರ್ದರ್ ಇವಾಗ ಇದು ಕನ್ಸಿಡರ್ ಕೂಡ ಆಗೋದಿಲ್ಲ, ಯಾಕಂತಂದ್ರೆ ಈ ಕೇಸ್ನ ಆಲ್ರೆಡಿ ಓವರ್ ರೂಲ್ ಮಾಡಿದ್ರೆ. ಬಟ್ ನಿಮ್ಗೆ ಜಸ್ಟ್ ಗೊತ್ತಿರಬೇಕು, ಯಾವ್ದಾದ್ರು ಒಂದು ಕೇಸು ಆರ್ಟಿಕಲ್ 21 ನ ನ್ಯಾರೋ ಡೌನ್ ಮಾಡ್ತಾ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳಿದಾಗ ನಿಮಗೆ ಗೊತ್ತಿರಬೇಕು ಗೋಪಾಲನ್ ಕೇಸ್ ಅಂತ. ದೆನ್ ರಮೇಶ್ ಥಾಪರ್ ಕೇಸ್. ರಮೇಶ್ ಥಾಪರ್ ಕೇಸು ಇಟ್ಸ್ ಅಬೌಟ್ ದ ಫ್ರೀಡಮ್ ಆಫ್ ಸ್ಪೀಚ್. ಫ್ರೀಡಮ್ ಆಫ್ ಸ್ಪೀಚ್ ಯಾಕಂತಂದ್ರೆ ಇಲ್ಲಿ ಗವರ್ಮೆಂಟ್ ಪೊಲಿಟಿಕಲ್ ಜರ್ನಲ್ ಅವರಿಗೆ ರೆಸ್ಟ್ರಿಕ್ಷನ್ಸ್ ಹಾಕೋದ್ರ ಬಗ್ಗೆ ಒಂದು ಮಾಡಿದಂತಹ ಒಂದು ರಮೇಶ್ ಥಾಪರ್ ಕೇಸು. ಇದ್ರಲ್ಲಿ ಏನಾಯ್ತು ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇನ್ಕ್ಲೂಡ್ಸ್ ದ ಫ್ರೀಡಮ್ ಆಫ್ ಸರ್ಕ್ಯುಲೇಷನ್. ವಾಕ್ ಸ್ವಾತಂತ್ರ್ಯವು ಪ್ರಸರಣ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ ಅನ್ನೋದನ್ನ ಈ ಒಂದು ಕೇಸಲ್ಲಿ ಹೇಳಿದ್ರು. ಅದಾದ್ಮೇಲೆ ಪ್ರೆಸ್ ರೆಕಗ್ನೈಸ್ಡ್ ಆಸ್ ಅ ಎಸೆನ್ಷಿಯಲ್ ಟು ಡೆಮೋಕ್ರಸಿ. ಇವಾಗ ನಾವು ಹೇಳ್ತೀವಲ್ವಾ ಪತ್ರಿಕೆಗಳು 4ನೇ ಸ್ತಂಭ ಪ್ರಜಾಪ್ರಭುತ್ವದಲ್ಲಿ ಅಂತ. ಇಲ್ಲಿ ಪತ್ರಿಕೆಗಳ ಮಹತ್ವವನ್ನು ಒಂದು ಎತ್ತಿ ಹಿಡಿದಂತಹ ಕೇಸ್ ಯಾವುದು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು, ಅದು ರಮೇಶ್ ಥಾಪರ್ ಕೇಸ್. ಇದರಲ್ಲಿ ಸೆನ್ಸರ್ಶಿಪ್ ನ ಲಿಮಿಟ್ ಮಾಡಿದ್ರು, ಎಕ್ಸಿಕ್ಯೂಟಿವ್ ಸೆನ್ಸರ್ಶಿಪ್ ನ ಲಿಮಿಟ್ ಮಾಡಿದ್ರು. ಸ್ಟ್ರೆಂಥನ್ ದ ಲಿಬರ್ಟಿ ಇಂಟರ್ಪ್ರಿಟೇಷನ್ ಆಫ್ ಆರ್ಟಿಕಲ್ 19. ಆರ್ಟಿಕಲ್ 19 ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇವನ್ ದೋ ಅದರಲ್ಲಿ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ, ಬಟ್ ಆದ್ರೂ ಕೂಡ ಪ್ರೆಸ್ ಈಸ್ ಇಂಪಾರ್ಟೆಂಟ್ ಇನ್ ಡೆಮೋಕ್ರಸಿ. ಅಂದ್ರೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪತ್ರಿಕಾ ತುಂಬಾ ಇಂಪಾರ್ಟೆಂಟು ಅನ್ನುವಂತಹ ಒಂದು ಎಸೆನ್ಸ್ ನ ಈ ಕೇಸ್ ಕೊಟ್ಟಿದೆ. ಇದನ್ನ ಕೊಡುವ ಸಾಧ್ಯತೆ ಇವಾಗ ಜಾಸ್ತಿ ಇದೆ, ಯಾಕಂದ್ರೆ ಕರೆಂಟ್ ಸಿನಾರಿಯೋ ನೀವು ನೋಡಿದೀರಾ. ಆಲ್ಮೋಸ್ಟ್ 90% ಆಫ್ ದ ಮೀಡಿಯಾ ಸೋಲ್ಡ್ ಔಟ್ ಆಗಿದೆ ರೂಲಿಂಗ್ ಪಾರ್ಟಿ. ಸೊ ಹಂಗಿದ್ದಾಗ ಏನಾಗುತ್ತೆ ಅಂತಂದ್ರೆ ಅಪೋಸಿಷನ್ ಪಾರ್ಟಿಯವ್ರು ಏನ್ ಮಾಡಿದ್ರು ಕೂಡ ಅದು ತಮಾಷೆ ಆಗುತ್ತೆ. ಅದು ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಎಲ್ಲೇ ಆದ್ರೂ ಕೂಡ ಪತ್ರಿಕೆ ಇಂಪಾರ್ಷಲ್ ಆಗಿ ವರ್ಕ್ ಮಾಡ್ಬೇಕು, ಯಾವುದೇ ಒಂದು ಪಕ್ಷ ಅತೀತವಾಗಿ ವರ್ಕ್ ಮಾಡ್ಬೇಕು. ಬಟ್ ಇಲ್ಲಿ ಹೆಂಗಿದೆ ಹೇಳಿ, ಕೆಲವು ಪೇಪರ್ಸು ಒಂದು ಪಕ್ಷಕ್ಕೆ ವರ್ಕ್ ಮಾಡುತ್ತೆ, ಇನ್ನ ಕೆಲವು ನ್ಯೂಸ್ ಚಾನೆಲ್ಸು ಇನ್ನೊಂದಕ್ಕೆ ವರ್ಕ್ ಮಾಡುತ್ತೆ. ಹಂಗಿದ್ದಾಗ ಸರಿ ತಪ್ಪುಗಳನ್ನ ಜನರಿಗೆ ಯಾರು ತಿಳಿಸ್ತಾರೆ? ಕರೆಕ್ಟ್ ಅಲ್ವಾ? ಈಗ ಹಿಂದೂ ಪೇಪರ್ ನೋಡಿ, ಎಲ್ಲವೂ ಕೂಡ ಆಲ್ಮೋಸ್ಟ್ ಇಂಪಾರ್ಷಲ್ ಆಗಿ ಬರೀತಾರೆ ಅವರು, ಯಾವುದೇ ರೀತಿಯ ಪಾರ್ಶಾಲಿಟಿ ಇಲ್ಲದೆ. ಬಟ್ ಕೆಲವು ಪೇಪರ್ಸ್ ಹೆಂಗಿರುತ್ತೆ ಅಂತಂದ್ರೆ, ಕೆಲವು ಈ ಪಾರ್ಟಿಗೆ ನಾನು ಪಾಸಿಟಿವ್ ಆಗಿ ಬರಿತೀನಿ, ಈ ಪಾರ್ಟಿಗೆ ನಾನು ಪಾಸಿಟಿವ್ ಆಗಿ ಬರಿತೀನಿ ಅನ್ನೋ ತರ ಅವರು ದೇ ಆರ್ ಮೇಕಿಂಗ್ ಮನಿ. ಅಂಡ್ ಅದನ್ನ ನಾವು ಬಿಲೀವ್ ಮಾಡಿಕೊಂಡು, ಐ ಮೀನ್ ಕಾಮನ್ ಪೀಪಲ್, ಸಿಟಿಜನ್ಸ್, ವಿ ಆರ್ ಫೈಟಿಂಗ್ ಇನ್ ಬಿಟ್ವೀನ್. ನಮ್ಗಳ ಮಧ್ಯೆ ನಾವು ಹೊಡೆದಾಡ್ತಾ ಇದೀವಿ, ಬಟ್ ಟಾಪ್ ಲೆವೆಲ್ ಅವ್ರು ಚೆನ್ನಾಗೇ ಇರ್ತಾರೆ. ಹಾಗಾಗಿ ಯಾವ್ದಾದ್ರು ಈ PSI ಸ್ಟೂಡೆಂಟ್ಸ್ ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ, ಯು ಕ್ಯಾನ್ ಯೂಸ್ ದಿಸ್ ರಮೇಶ್ ಥಾಪರ್ ಕೇಸ್ನ ನೀವು ಎಸ್ ಎ ಅಲ್ಲಿ ಯೂಸ್ ಮಾಡ್ಕೊಬಹುದು. ಯಾಕಂತಂದ್ರೆ ಎಸ್ ಎ ಅಲ್ಲಿ ಪತ್ರಿಕಾ ಒಂದು ಏನಂತಾರೆ ಪ್ರಜಾಪ್ರಭುತ್ವದ ಅಂಗ ವಿವರಿಸಿ ಅಂತ ಕೇಳಿದಾಗ ನೀವು ವಿತ್ ಕೇಸ್ ಎಕ್ಸಾಂಪಲ್ಸ್ ಕೊಟ್ಟರು ಸಬ್ಸ್ಟಾನ್ಶಿಯೇಟ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್. ಇಲ್ಲ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕೂಡ ಮ್ಯಾಚ್ ದ ಫಾಲೋವಿಂಗ್ ಅಲ್ಲೂ ಕೂಡ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ನೆಕ್ಸ್ಟ್ ಶಂಕರಿ ಪ್ರಸಾದ್ ಕೇಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಸ್, 1951 ನಲ್ಲಿ ಆಗಿದಂಥದ್ದು. ದಿಸ್ ಕೇಸ್ ಕ್ವಶನ್ ದ ಪಾರ್ಲಿಮೆಂಟ್ ಕುಡ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ ಥ್ರೂ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಶಂಕರಿ ಪ್ರಸಾದ್ ಕೇಸ್ ಏನ್ ಹೇಳ್ತಂದ್ರೆ, ಮೂಲಭೂತ ಹಕ್ಕುಗಳನ್ನು ಅಮೆಂಡ್ ಮಾಡಬಹುದಾ ಅಂತ. ಬಟ್ ಅಮೆಂಡ್ ಯಾವಾಗ ಮಾಡಬಹುದು? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಇವಾಗ ನೋಡಿ, ಆರ್ಟಿಕಲ್ 21A ಬಂದಿದೆ. ಎಷ್ಟನೇ ಅಮೆಂಡ್ಮೆಂಟು? 86th ಅಮೆಂಡ್ಮೆಂಟ್. ಆಮೇಲೆ 48A ಇದೆ, 43AB 2 ಇದೆ. ಇವೆಲ್ಲವೂ ಕೂಡ ಅಮೆಂಡ್ಮೆಂಟ್ ಅಲ್ಲಿ ಆಡ್ ಮಾಡಿರುವಂತಹದ್ದು. ಸೊ ಮೂಲಭೂತ ಹಕ್ಕುಗಳನ್ನು ಚೇಂಜ್ ಮಾಡಬಹುದು ಥ್ರೂ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇದ್ರಲ್ಲಿ ಏನಾಯ್ತು ಅಂತಂದ್ರೆ ಆರ್ಟಿಕಲ್ 368, ನಿಮ್ಗೆಲ್ರಿಗೂ ಗೊತ್ತಿದೆ ಆರ್ಟಿಕಲ್ 368 ಏನ್ ಹೇಳುತ್ತೆ ಅಂತಂದ್ರೆ ಅಮೆಂಡ್ಮೆಂಟ್ ಪವರ್. ಸೊ
ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನ ಆರ್ಡಿನರಿ ಲಾ ಆಗಿ ಟ್ರೀಟ್ ಮಾಡಬಾರ್ದು. ಯಾಕಂತಂದ್ರೆ ನಮ್ಗೆ ಆರ್ಟಿಕಲ್ 13 ನಿಮ್ಗೆ ಓದಿದ್ರೆ ಗೊತ್ತಿದೆ. ಆರ್ಟಿಕಲ್ 13 ಅಲ್ಲಿ ಲಾ, ರೆಸಲ್ಯೂಷನ್ ಇವೆಲ್ಲ ಬರುತ್ತೆ. ಬಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬರುವಂತಹದ್ದು ಯಾವ ಆರ್ಟಿಕಲ್ ಅಲ್ಲಿ? 368. ಈ ಒಂದು ಆರ್ಟಿಕಲ್ ಅಂಡರ್ ಅಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳನ್ನು ತಿದ್ದಬಹುದು ಎಂಬ ಒಂದು ಪವರ್ ಅಥವಾ ಅಧಿಕಾರವನ್ನು ಪಾರ್ಲಿಮೆಂಟ್ಗೆ ನೀಡಿದ್ದು ಅಥವಾ ಸಂಸತ್ತಿಗೆ ನೀಡಿದ್ದು ಶಂಕರಿ ಪ್ರಸಾದ್ ಕೇಸ್ 1951 ಅಲ್ಲಿ. ಅದಕ್ಕಿಂತ ಮುಂಚೆ ಯಾವ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ ದಟ್ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಪಾರ್ಲಿಮೆಂಟ್ ಅಲ್ಲಿ ಇರಲಿಲ್ಲ. ಬಟ್ ಶಂಕರಿ ಪ್ರಸಾದ್ ಕೇಸ್ ಬಂದಾಗ ಪಾರ್ಲಿಮೆಂಟ್ಗೆ ಒಂದು ಪವರ್ ಸಿಕ್ತು, ಏನದು ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳನ್ನು ಅಮೆಂಡ್ ಮಾಡಬಹುದು ಎನ್ನುವಂತಹ ಒಂದು ರೈಟ್ ಸಿಕ್ತು. ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಾದ್ಮೇಲೆ ಮತ್ತೆ ಶಂಕರಿ ಕೇಶವಾನಂದ ಭಾರತಿ ಕೇಸು ಇದನ್ನ ಯೂಟರ್ನ್ ತಗೊಳುತ್ತೆ. ಬಟ್ ಅದನ್ನ ವಿಲ್ ಸಿ ಇನ್ ದ ಫರ್ದರ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಶಂಕರಿ ಪ್ರಸಾದ್ ಕೇಸಲ್ಲಿ ಫಂಡಮೆಂಟಲ್ ರೈಟ್ಸ್ ನ ಅಮೆಂಡ್ ಮಾಡುವಂತಹ ಒಂದು ಅಧಿಕಾರ ಸಂಸತ್ತಿಗೆ ಅಥವಾ ಪಾರ್ಲಿಮೆಂಟ್ಗೆ ಸಿಕ್ತು. ನೆಕ್ಸ್ಟ್ ಕಮ್ಸ್ ಬೇರುಬಾರಿ ಯೂನಿಯನ್ ಕೇಸ್. ಬೇರುಬಾರಿ ಯೂನಿಯನ್ ಕೇಸ್ ಇದ್ರಲ್ಲಿ ಏನು ಅಂತ ಅಂದ್ರೆ, ಯಾವ್ದಾದ್ರು ಒಂದು ಟೆರಿಟರಿ, ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ 100th ಅಮೆಂಡ್ಮೆಂಟ್ ಏನ್ ಹೇಳುತ್ತೆ? 101st ಅಮೆಂಡ್ಮೆಂಟ್, 101st ಸಾರಿ, ಅದು ಲ್ಯಾಂಡ್ ಅಗ್ರಿಮೆಂಟ್, ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್. ಇದು ನಮ್ಮಲ್ಲಿ ಇದ್ದಂತಹ ಕೆಲವು ಎನ್ಕ್ಲೇವ್ಸ್ ನ ನಾವು ಬಾಂಗ್ಲಾದೇಶಕ್ಕೆ ಕೊಟ್ವಿ. ಬಾಂಗ್ಲಾದೇಶಲ್ಲಿ ಇದ್ದಂತ ಕೆಲವು ಎನ್ಕ್ಲೇವ್ಸ್ ನಮಗ್ ಸಿಕ್ತು. ಸೊ ಟ್ರಾನ್ಸ್ಫರ್ ಆಫ್ ದಿ ಲ್ಯಾಂಡ್ ಆಯ್ತು, ಬಟ್ ಅದಕ್ಕೆ ಅಮೆಂಡ್ಮೆಂಟ್ ಆಯ್ತು. ಸೊ ಬೇರುಬಾರಿ ಯೂನಿಯನ್ ಕೇಸಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಒಂದು ಯೂನಿಯನ್ ನಮ್ಮ ಇಂಡಿಯಾದ ಟೆರಿಟರಿಯನ್ನು ನಾವು ಇನ್ನೊಂದು ಸ್ಟೇಟ್ಗೆ ಅಥವಾ ಇನ್ನೊಂದು ರಾಜ್ಯ ಕಂಟ್ರಿಗೆ ಬಿಟ್ಕೊಡುವಾಗ ಇಟ್ ಶುಡ್ ಕಮ್ ಅಂಡರ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಾವಿಷನ್ ಅಲ್ಲಿ ಬರಬೇಕು. ಯಾಕಂದ್ರೆ ಆರ್ಟಿಕಲ್ 3 ಮಾತ್ರ ಸಾಕಾಗೋದಿಲ್ಲ. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಆರ್ಟಿಕಲ್ 3 ಏನ್ ಹೇಳುತ್ತೆ ಅಂದ್ರೆ, ಯಾವ್ದಾದ್ರು ನ್ಯೂ ಸ್ಟೇಟ್ ಅಥವಾ ನೇಮ್ ಚೇಂಜ್ ಮಾಡೋದು ಅಥವಾ ಬಿಟ್ಕೊಡೋದು ಇದೆಲ್ಲವೂ ಕೂಡ ಆರ್ಟಿಕಲ್ 3 ಅಂಡರ್ ಅಲ್ಲಿ ಬರುತ್ತೆ. ಬಟ್ ಅಲ್ಲಿ ಮಾತ್ರ ಅಮೆಂಡ್ಮೆಂಟ್ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಬೇಕು ನಮ್ಮ ಒಂದು ಟೆರಿಟರಿನ ನಾವು ಇನ್ನೊಂದು ರಾಷ್ಟ್ರಕ್ಕೆ ಬಿಟ್ಕೊಡಕ್ಕೆ ಫಾರ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಲ್ಲಿ ಅಂತ ಒಂದು ಕೇಸ್, ಒಂದು ಪ್ರಾವಿಷನ್ ಬಂದಿದ್ದು ಕೇಸು ಬೇರುಬಾರಿ ಯೂನಿಯನ್ ಕೇಸ್. ರೀಸೆಂಟ್ ಆಗಿ ನಮಗೆ 101 ಅಮೆಂಡ್ಮೆಂಟ್ ಅಲ್ಲಿ ಕೂಡ ಅದು ಪ್ರೂವ್ ಆಗಿದೆ. ಅಂಡ್ ಇನ್ನೂ ಕೂಡ ಫರ್ದರ್ ನಾವೇನಾದ್ರೂ ನೇಪಾಳದಾಗ್ಲಿ ಭೂತಾನ್ದಾಗ್ಲಿ ಯಾವ್ದಾದ್ರು ಟೆರಿಟರಿನ ಅಕ್ವೈರ್ ಮಾಡ್ಕೊಂಡ್ರೆ, ಅಥವಾ ಪಾಕಿಸ್ತಾನದ POK ಇವಾಗ ದೇ ಕನ್ಸಿಡರ್ ಇಟ್ಸ್ ದೇರ್ ಓನ್ ಲ್ಯಾಂಡ್ ಅಂತ ಹೇಳಿ. ಸೊ ಯಾವ್ದಾದ್ರು ನಾವು ಶ್ರೀಲಂಕಾದ್ದೋ ಅಥವಾ ಬಾಂಗ್ಲಾದೇಶದ ಯಾವ್ದಾದ್ರು ಲ್ಯಾಂಡ್ ನ ಅಕ್ವೈರ್ ಮಾಡ್ಕೊಂಡ್ರೆ ಅದು ನಮ್ಮ ಇಂಡಿಯಾದ ಟೆರಿಟರಿಗೆ ಮಾಡ್ಕೊಬೇಕು ಅಂತ ಅಂದ್ರೆ ನಮ್ಗೆ ಅಮೆಂಡ್ಮೆಂಟ್ ಅವಶ್ಯಕತೆ ಇದೆ. ಈ ಒಂದು ತೀರ್ಮಾನ ಬಂದಿದ್ದು ಬೇರುಬಾರಿ ಯೂನಿಯನ್ ಕೇಸಲ್ಲಿ, ಇದು ನಿಮ್ಗೆ ಗೊತ್ತಿರಬೇಕು. ಇದ್ರಲ್ಲಿ ಏನಾಯ್ತು ಅಂತಂದ್ರೆ, ಫೆಡರಲ್ ಕಾನ್ಸ್ಟಿಟ್ಯೂಷನ್ ಪ್ರೋಸೆಸ್ ನ ಸ್ಟ್ರೆಂಥನ್ ಮಾಡಿದ್ರು. ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಕಾನ್ಸ್ಟಿಟ್ಯೂಷನಲ್ ಲಿಮಿಟ್ಸ್. ಈಗ ಏನಂತಂದ್ರೆ UN ಏನೋ ಒಂದು ಹೇಳುತ್ತೆ, ಸೊ ಅದನ್ನ ನಾವು ಕೇಳಬೇಕಾಗುತ್ತೆ. ಬಟ್ ನಮ್ಗೇನ್ ಪ್ರೂಫ್ ಇರುತ್ತೆ ನಾವು ಇದನ್ನ ಮಾಡಿದೀವಿ ಅಂತ? ಸೊ ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಕೂಡ ಅಮೆಂಡ್ಮೆಂಟ್ ಆಗ್ಲೇಬೇಕು ಅನ್ನುವಂತಹ ಒಂದು ಪ್ರಾವಿಷನ್ ಅಥವಾ ತೀರ್ಪು ಬಂದಿದ್ದು ಬೇರುಬಾರಿ ಯೂನಿಯನ್ ಕೇಸಲ್ಲಿ. ನೆಕ್ಸ್ಟ್ ಕಮ್ಸ್ ಗೋಲಕ್ನಾಥ್ ಕೇಸ್. ವೆರಿ ಇಂಪಾರ್ಟೆಂಟ್ ಕೇಸ್ ಇದು. ಗೋಲಕ್ನಾಥ್ ಕೇಸಲ್ಲಿ ಏನ್ ಮಾಡಿದ್ರು? ಫಂಡಮೆಂಟಲ್ ರೈಟ್ಸ್ ಡಿಕ್ಲೇರ್ಡ್ ಆಸ್ ಅ ನಾನ್ ಅಮೆಂಡೆಬಲ್. ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ಫಂಡಮೆಂಟಲ್ ರೈಟ್ಸ್ ನ ಅಮೆಂಡ್ ಮಾಡಕ್ ಆಗಲ್ಲ. ಏನಾದ್ರೂ ಸಂವಿಧಾನಾತ್ಮಕ ತಿದ್ದುಪಡಿಗಳಿದ್ರೆ ಅವೆಲ್ಲವೂ ಕೂಡ ಆರ್ಟಿಕಲ್ 13 ಅಲ್ಲಿ ಬರುತ್ತೆ ಅಂತ. ಗೋಲಕ್ನಾಥ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ರೆಸ್ಟ್ರಿಕ್ಟೆಡ್ ದ ಪಾರ್ಲಿಮೆಂಟ್ಸ್ ಆಫ್ ಅಮೆಂಡಿಂಗ್ ಪವರ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಫ್ರಮ್ ದ ಆಲ್ಟ್ರೇಷನ್. ಇಲ್ಲಿ ಏನಾಯ್ತು ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ ಆಯ್ತು. ಯಾಕಂದ್ರೆ ಪ್ರೀವಿಯಸ್ ಕೇಸ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಏನು ಫಂಡಮೆಂಟಲ್ ರೈಟ್ಸ್ ನ ನಾವು ಅಮೆಂಡ್ ಮಾಡಬಹುದು. ಇಲ್ಲಿ ನಾನು ಹೇಳಿದ್ದೀನಿ ಶಂಕರಿ ಪ್ರಸಾದ್ ಕೇಸಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ಗೋಲಕ್ನಾಥ್ ಕೇಸಲ್ಲಿ ಏನ್ ಹೇಳಿದ್ರು? ನೋ, ಯು ಕಾಂಟ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ರು. ಫಂಡಮೆಂಟಲ್ ರೈಟ್ಸ್ ನ ಅಮೆಂಡ್ ಮಾಡಕ್ ಆಗೋದಿಲ್ಲ, ದೇ ಆರ್ ನಾನ್ ಅಮೆಂಡೆಬಲ್ ಅಂತ. ಇವಾಗ ಏನಾಯ್ತು? ಶಂಕರಿ ಪ್ರಸಾದ್ ಕೇಸ್ದು ಇಲ್ಲಿ ಉಲ್ಟಾ ಆಗೋಯ್ತಲ್ವಾ? ಸೊ ಇಟ್ ಲೆಟ್ಸ್ ಟು ದಿ ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ ಆಗೇ ಆಗುತ್ತೆ. ಸೊ ಯು ಹ್ಯಾವ್ ಟು ರಿಮೆಂಬರ್. ಅಂಡ್ ಅಗೇನ್ ಗೋಲಕ್ನಾಥ್ ಕೇಸ್ ಆಲ್ಸೋ ಯೂಟರ್ನ್ ತಗೊಳುತ್ತೆ. ದಟ್ ಇಸ್ ದ ಸೆಕೆಂಡ್ ಥಿಯರಿ. ಬಟ್ ಸ್ಟಿಲ್ ಇಲ್ಲಿ ಶಂಕರಿ ಪ್ರಸಾದ್ ಕೇಸಲ್ಲಿ ಕೊಟ್ಟಿದಂತಹ ಪ್ರಾವಿಷನ್ ಗೋಲಕ್ನಾಥ್ ಕೇಸಲ್ಲಿ
ಕ್ವಾಶ್ ಆಯಿತು. ಸೊ ಇದಕ್ಕೆ ಏನು ಹೇಳ್ತಾರೆ ಹೇಳಿ, ಜುಡಿಷಿಯಲ್ ಓವರ್ ರೀಚ್ ಅಥವಾ ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತಾರೆ. ಒಂದು ಜುಡಿಷಿಯರಿ ಒಂದು ಏನಾದರೂ ಕೇಸ್ ಕೊಟ್ಟಿದ್ದನ್ನ ಅವರೇ ಆ ಒಂದು ಕೇಸ್ ಅಥವಾ ಜಡ್ಜ್ಮೆಂಟ್ನ ಓವರ್ ರೀಚ್ ಮಾಡೋದು ಅಥವಾ ಯೂ ಟರ್ನ್ ತಗೊಳ್ಳೋದು, ಇದು ಜುಡಿಷಿಯಲ್ ರಿವ್ಯೂ ಅಂಡರ್ ಅಲ್ಲಿ ಬರುತ್ತೆ. ಜುಡಿಷಿಯಲ್ ರಿವ್ಯೂ ಇಂಡೈರೆಕ್ಟ್ಲಿ ಇಟ್ ಕಮ್ಸ್ ಇನ್ ಆರ್ಟಿಕಲ್ 137 ಅಂಡ್ ಆರ್ಟಿಕಲ್ 13. ಇವೆರಡರಲ್ಲೂ ಕೂಡ ಡೈರೆಕ್ಟ್ ಆಗಿ ಎಲ್ಲೂ ಕೂಡ ಜುಡಿಷಿಯಲ್ ರಿವ್ಯೂ ಬಗ್ಗೆ ಮೆನ್ಷನ್ ಆಗಿಲ್ಲ ಇನ್ ದ ಕಾನ್ಸ್ಟಿಟ್ಯೂಷನ್, ಬಟ್ ಇನ್ ಅ ಇಂಡೈರೆಕ್ಟ್ ಮ್ಯಾನರ್ ವಿ ಕ್ಯಾನ್ ಅಸ್ಯೂಮ್ ಬೈ ಆರ್ಟಿಕಲ್ 137 ಅಂಡ್ ಆರ್ಟಿಕಲ್ 13. ಇದು ನಿಮ್ಗೆ ಗೊತ್ತಿರಬೇಕು. ದೆನ್ ಕಮ್ಸ್ ಕೇಶವಾನಂದ ಭಾರತಿ. ಕೇಶವಾನಂದ ಭಾರತಿಯಲ್ಲಿ ಮತ್ತೆ ಆಯ್ತು ಏನು, ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಅಮೆಂಡೆಡ್ ಬಟ್ ವಿತ್ ದ ಬೇಸಿಕ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವುದೇ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಇದ್ದಂತಹ ಒಂದು ಅಂಶ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಫೆಡರಲಿಸಮ್ ಇದೆ ಅಥವಾ ಸೆಕ್ಯುಲರಿಸಮ್ ಇದೆ. ಇವೆಲ್ಲವೂ ಕೂಡ ಅಮೆಂಡ್ ಮಾಡುವಾಗ ಸಾಕಷ್ಟು ಪ್ರೊಸೀಜರ್ಸ್ ಆಗುತ್ತೆ. ಅಥವಾ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ನಾಟ್ ಇಟ್ಸ್ ಬೇಸಿಕ್ ಸ್ಟ್ರಕ್ಚರ್. ಆ ಒಂದು ಅಮೆಂಡ್ಮೆಂಟ್ ಅಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸ್ ಕೂಡ ಬರುತ್ತೆ. ಇಟ್ ಕ್ಯಾನ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಆಲ್ಸೋ ಪಾರ್ಲಿಮೆಂಟ್, ಬಟ್ ವಿತ್ ರೆಸ್ಪೆಕ್ಟ್ ಟು ದಿ ಬೇಸಿಕ್ ಸ್ಟ್ರಕ್ಚರ್ ಯಾವುದಾದ್ರೂ ಬೇಸಿಕ್ ಸ್ಟ್ರಕ್ಚರ್ಗೆ ಹಾನಿ ಮಾಡುವಂತಹ ವಿಷಯಗಳಿದ್ರೆ ಅದನ್ನ ಪಾರ್ಲಿಮೆಂಟ್ ಅಮೆಂಡ್ ಮಾಡಕ್ ಆಗೋದಿಲ್ಲ. ದಿಸ್ ಇಸ್ ದ ಬ್ಯಾಲೆನ್ಸ್ ಬಿಟ್ವೀನ್ ಫ್ಲೆಕ್ಸಿಬಿಲಿಟಿ ಅಂಡ್ ರಿಜಿಡಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೀವು ಕಾನ್ಸ್ಟಿಟ್ಯೂಷನ್ ಫೀಚರ್ಸ್ ನಾನು ಹೇಳಿದ್ದೀನಿ ಅನ್ಸುತ್ತೆ, ಕಾನ್ಸ್ಟಿಟ್ಯೂಷನ್ ಫೀಚರ್ಸ್ ಇಲ್ಲ ಅಂತಂದ್ರೆ ವಿಲ್ ಡಿಸ್ಕಸ್ ಇನ್ ಒನ್ ಕ್ಲಾಸ್ ಕಂಪ್ಲೀಟ್ಲಿ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಫೀಚರ್ಸ್, ಮತ್ತೆ ಹೇಗ್ ಬಂತು ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಮತ್ತೆ ಕಾನ್ಸ್ಟಿಟ್ಯೂಷನ್ ನ ಯಾವ ಸ್ಟೇಟ್ಸ್ ಇಂದ ಅಥವಾ ರಾಷ್ಟ್ರದಿಂದ ಬಾರೋ ಮಾಡಿದರೆ ಇಟ್ಸ್ ಅ ಕಂಪ್ಲೀಟ್ ಡೀಟೇಲ್ಸ್ ಓವರ್ ವ್ಯೂ ಅಬೌಟ್ ದ ಕಾನ್ಸ್ಟಿಟ್ಯೂಷನ್. ಆಲ್ಸೋ ಐ ವಿಲ್ ಟ್ರೈ ಟು ಡೂ ಅ ಕ್ಲಾಸ್. ಅದರಲ್ಲಿ ನಾನು ಹೇಳ್ತೀನಿ ಫ್ಲೆಕ್ಸಿಬಿಲಿಟಿ ಮತ್ತು ರಿಜಿಡಿಟಿದು ಬ್ಯಾಲೆನ್ಸ್ ಏನು ಅಂತ. ಅದಾದ್ಮೇಲೆ ದಿಸ್ ದ ಕಾರ್ನರ್ ಸ್ಟೋನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ. ಇದು ಮೇನ್ಲಿ ಇವಾಗ್ಲೂ ಕೂಡ ಈ ಒಂದು ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಪ್ರಿವಿಲ್ಡ್ ಇದೆ. ಯಾಕಂತಂದ್ರೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಪಕ್ಷ ಅಮೆಂಡ್ ಮಾಡುವಂತ ಎಲ್ಲಾ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ನ ಅಮೆಂಡ್ ಮಾಡೋದಾಗಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ರಿಂದ ಸ್ಟೇಟ್ಗೂ ಕೂಡ ಕೆಲವು ಮಿನಿಮಲ್ ಪವರ್ ಇದ್ದೇ ಇರುತ್ತೆ. ದೆನ್ ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜ ನಾರಾಯಣ್ ಕೇಸ್. ಇದು ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಈ ಒಂದು ಕೇಸಲ್ಲಿ ಏನಿತ್ತು ಅಂತಂದ್ರೆ ಇಂದಿರಾ ಗಾಂಧಿ ಅವ್ರ ಮೇಲೆ ರಾಯ್ಬೆರಲಿಯಲ್ಲಿ ಅವರು ಕಂಟೆಸ್ಟ್ ಮಾಡಿರ್ತಾರೆ. ಈ ಟೈಮಲ್ಲಿ ರಾಯ್ಬೆರಲ್ಲಿ ಅಲ್ಲಿ ಏನು ಒಂದು ಅವ್ರ ಮೇಲೆ ಒಂದು ಅಕ್ವಿಜೇಷನ್ ಇರುತ್ತೆ ಅಂತ ಹೇಳಿದ್ರೆ, ಶಿ ಮಿಸ್ಯೂಸ್ಡ್ ದ ಗವರ್ಮೆಂಟ್ ಪವರ್. ಅಂದ್ರೆ ಅವರು ಗವರ್ಮೆಂಟ್ ಎಂಪ್ಲಾಯೀಸ್ ಹೆಲ್ಪ್ ತಗೊಂಡ್ರು, ಮತ್ತೆ ಗವರ್ಮೆಂಟ್ ಎಕ್ಸ್ಪೆನ್ಸ್ ನ ಅಂದ್ರೆ ಶಿ ಯೂಸ್ ದ ಹೆಲಿಕಾಪ್ಟರ್ ಗವರ್ಮೆಂಟ್ ಅಂಡ್ ಎಕ್ಸ್ಪೆನ್ಸ್ UP ಗವರ್ಮೆಂಟ್ದು ಅರೌಂಡ್ 32 lakh ಮಿಸ್ಯೂಸ್ ಆಯ್ತು ಅನ್ನೋದು ಒಂದು ಇವ್ರ ಮೇಲೆ ಇದ್ದಂತಹ ಒಂದು ಕೇಸ್, ಇಂದಿರಾ ಗಾಂಧಿ ಅವ್ರ ಮೇಲೆ. ಈ ಒಂದು ಕೇಸಲ್ಲಿ ಏನ್ ಹೇಳ್ತು ಅಂತಂದ್ರೆ, ಫ್ರೀ ಅಂಡ್ ಫೇರ್ ಎಲೆಕ್ಷನ್ ರೆಕಗ್ನೈಸ್ಡ್ ಆಸ್ ಅ ಬೇಸಿಕ್ ಫೀಚರ್, ಬಿಕಾಸ್ ದೇರ್ ದೇ ಹ್ಯಾವ್ ಗಿವನ್ ದ ಜಡ್ಜ್ಮೆಂಟ್ ದಟ್ ಅವ್ರದ್ದು ಕ್ವಾಶ್ ಮಾಡಿದ್ರು. ಆ ಒಂದು ನಲ್ ಅಂಡ್ ವಾಯ್ಡ್ ಆಯ್ತು, ಅವ್ರು ಗೆದ್ದಿದ್ರು ಕೂಡ. ಆ ಟೈಮಲ್ಲಿ ಆಕ್ಚುಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಆ ಟೈಮಲ್ಲಿ ಎಮರ್ಜೆನ್ಸಿನೂ ಬಂತು. ಬಟ್ ಇದೊಂದು ಕೇಸಲ್ಲಿ ಏನಂತಂದ್ರೆ ಜುಡಿಷಿಯಲ್ ರಿವ್ಯೂ ರಿಅಫರ್ಮ್ಡ್ ಆಯ್ತು. ಆಮೇಲೆ ಈಕ್ವಲಿಟಿ ಬಿಫೋರ್ ಲಾ ಅಪ್ಹೆಲ್ಡ್ ಆಯ್ತು. ಯಾಕೆ ಹೇಳಿ, ಒಬ್ಬ PM ನೂ ಕೂಡ ಕಟಕಟಾಗಿ ನಿಲ್ಸಿದಂತಹ ಒಂದು ಕೇಸ್ ಇದು, ರಾಜನಾರಾಯಣ್ ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜನಾರಾಯಣ್ ಕೇಸ್. ಇದರಲ್ಲಿ ಮೇಜರ್ಲಿ ಇಟ್ ಪ್ರೂವ್ಡ್ ದಟ್ ಶಿ ಮಿಸ್ಯೂಸ್ ದ ಅಫಿಷಿಯಲ್ ವರ್ಕ್, ಸರ್ಕಾರದ ನೌಕರರು ಜೊತೆಗೆ ಸರ್ಕಾರದ ಮನಿ ಅನ್ನೋದು ಪ್ರೂವ್ ಆಯ್ತು. ಆ ಕೇಸಲ್ಲಿ ಏನೇನ್ ಬಂತು ಅಂದ್ರೆ, ಫ್ರೀ ಅಂಡ್ ಫೇರ್ ಎಲೆಕ್ಷನ್ ರೆಕಗ್ನೈಸ್ಡ್ ಆಸ್ ಅ ಬೇಸಿಕ್ ಫೀಚರ್, ಆಮೇಲೆ ಜುಡಿಷಿಯಲ್ ರಿವ್ಯೂ ಅಫಾರ್ಮ್ಡ್ ಆಯ್ತು, ಈಕ್ವಲಿಟಿ ಬಿಫೋರ್ ಲಾ ಅಪ್ಹೆಲ್ಡ್ ಆಯ್ತು. ಅರ್ಥ ಆಗ್ತಿದೆಯಲ್ಲ? ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ನ ಅವರು ವಯೋಲೇಟ್ ಮಾಡಿದ್ರಿಂದ ಆ ಒಂದು ಚುನಾವಣೆಯಲ್ಲಿ ಗೆದ್ದಿದ್ರು ಕೂಡ ಆ ಸೀಟು ನಲ್ ಅಂಡ್ ವಾಯ್ಡ್ ಆಯ್ತು. ಲಾ ಮುಂದೆ ಎಲ್ಲರೂ ಒಂದೇ ಅನ್ನುವಂತಹ ಒಂದು ಜಡ್ಜ್ಮೆಂಟು ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜನಾರಾಯಣ್ ಕೇಸಲ್ಲಿ ಬಂತು 1975 ಅಲ್ಲಿ. ಈಗ ನಿಮ್ಗೆ ಎಮರ್ಜೆನ್ಸಿದು ರೀಸೆಂಟ್ ಆಗಿ
50 ಇಯರ್ಸ್ ಆಯ್ತು ಅಂತ ಹೇಳಿ ಬ್ಲ್ಯಾಕ್ ಡೇ ಅದು ಇದು ಅಂತೆಲ್ಲ ಮಾಡಿದ್ರು. ಹಂಗಾಗಿ ಈ ತರ ಕ್ವಶನ್ಸ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಇದನ್ನ ಅಫೆನ್ಸಿವ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. 1975 ಕೇಸ್ ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜ್ ನಾರಾಯಣ್ ಕೇಸ್ ರಿಲೇಟೆಡ್ ಟು ಅಂತಂದ್ರೆ ನಿಮಗೆ ಗೊತ್ತಿರಬೇಕು, ಫ್ರೀ ಅಂಡ್ ಫೇರ್ ಎಲೆಕ್ಷನ್ ರೆಕಗ್ನೈಸ್ಡ್ ಆಸ್ ಅ ಬೇಸಿಕ್ ಫೀಚರ್. ಇದು ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜ್ ನಾರಾಯಣ್ ಕೇಸ್ ರಿಲೇಟೆಡ್ 1975. ಬಿಕಾಸ್ ಏಜ್ ಅವರು ಇಸ್ವಿನೂ ಕೇಳ್ಬಹುದು, ಬಿಕಾಸ್ ಇದು ಎಲ್ರಿಗೂ ಗೊತ್ತಿರುತ್ತೆ, ಎಮರ್ಜೆನ್ಸಿ ಬಂದಾಗ್ಲೇನೆ ಇದೆಲ್ಲವೂ ಆಗಿದ್ದು. ಸೊ ಹಂಗಾಗಿ ಈ ಕೇಸು ಈ ವರ್ಷ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ 50 ವರ್ಷ ಆಗಿದೆ. ದೆನ್ ಹೆಬಿಯಸ್ ಕಾರ್ಪಸ್ ಕೇಸ್ ಜಬಲ್ಪುರ್, ADM ಜಬಲ್ಪುರ್ 1976 ಅಲ್ಲಿ ಆಗಿದ್ದು. decided during the emergency, this case tested the limit of state power versus personal liberty. ಇವಾಗ ನೋಡಿ, ಹೆಬಿಯಸ್ ಕಾರ್ಪಸ್ ಎಷ್ಟನೇ ಆರ್ಟಿಕಲ್ 32 ಅಂಡರ್ ಅಲ್ಲಿ ಬರುತ್ತೆ. ಅಂದ್ರೆ ಯಾವುದೇ ಒಂದು ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ 24 ಗಂಟೆ ಒಳಗಡೆ ಮೆಜಿಸ್ಟ್ರೇಟಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು, ಈ ಮೆಜಿಸ್ಟ್ರೇಟಿಗೆ ಕಳಿಸಿ ಇಲ್ಲೇನಂತಂದ್ರೆ ಜುಡಿಷಿಯಲ್ ರೆಮಿಡಿ ಫಾರ್ ಲೈಫ್ ಅಂಡ್ ಲಿಬರ್ಟಿ ಡಿನೈಡ್, ಮೆಜಾರಿಟಿ ವಿವ್ ಅಲ್ಲಿ ಇದು. ಸ್ಟೇಟ್ ಪವರ್ ಪ್ರಿಯಾರಿಟೈಸ್ ಡ್ಯೂರಿಂಗ್ ಎಮರ್ಜೆನ್ಸಿ, ರೂಲ್ ಆಫ್ ಲಾ ವೀಕನ್ ಆಗಿತ್ತು. ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಆರ್ಟಿಕಲ್ 21, ಆರ್ಟಿಕಲ್ 20 ಮತ್ತೆ ಆರ್ಟಿಕಲ್ 32 ಕೂಡ ಯಾವುದೇ ರೀತಿ ಕ್ವಾಶ್ ಆಗಬಾರ್ದು, ಅದು ಸಸ್ಪೆಂಡ್ ಆಗಬಾರ್ದು ಅಂತ ಇತ್ತು. ಬಟ್ ಆರ್ಟಿಕಲ್ 32 ಸಸ್ಪೆಂಡ್ ಆಗುತ್ತೆ ಬಿಕಾಸ್ ಈಗ ಎಮರ್ಜೆನ್ಸಿ ಟೈಮಲ್ಲಿ ಇಫ್ ಎವ್ರಿಬಡಿ ಗೋಸ್ ಟು, ಅಂದ್ರೆ ಇವಾಗ ನೋಡಿ ಆ ಎಮರ್ಜೆನ್ಸಿ ಟೈಮಲ್ಲಿ ನಾನು ಹೇಳ್ತೀನಿ ಏನಾಯ್ತು ಅಂತಂದ್ರೆ, ಅಪೋಸಿಷನ್ ಲೀಡರ್ ತುಂಬಾ ಜನನ ಅರೆಸ್ಟ್ ಮಾಡಿದ್ರು. ಬಟ್ ಅವರನ್ನ ಆ ಟೈಮಲ್ಲಿ ಮೆಜಿಸ್ಟ್ರೇಟ್ ಮುಂದೆ 24 ಗಂಟೆ ಒಳಗೆ ಸಬ್ಮಿಟ್ ಮಾಡಲಿಲ್ಲ. ಸೊ ಹಂಗಾಗಿ ಹೆಬಿಯಸ್ ಕಾರ್ಪಸ್ ಕೇಸ್ ಬಂದಿದ್ದು. ಇಲ್ಲೇನೋ ಆಯ್ತು ಅಂತಂದ್ರೆ ಮೆಜಾರಿಟಿ ವಿವ್ ಹೆಂಗಿತ್ತು ಅಂದ್ರೆ, ಜುಡಿಷಿಯಲ್ ರೆಮಿಡಿ ಫಾರ್ ಲೈಫ್ ಅಂಡ್ ಲಿಬರ್ಟಿ ಡಿನೇ ಆಗಿತ್ತು, ವಿಚ್ ಶುಡ್ ನಾಟ್ ಬಿ ಡಿನೇಡ್. ನಿಮಗೆ ಗೊತ್ತಲ್ವಾ, ಆರ್ಟಿಕಲ್ 21 ಯಾವುದೇ ಕಾರಣಕ್ಕೂ ಡಿನೇ ಆಗಬಾರ್ದು, ಜೀವಿಸುವ ಹಕ್ಕು. ನೋ ಮ್ಯಾಟರ್ ವಾಟ್ ಇಸ್ ದ ಸಿಚುವೇಶನ್, ಇಟ್ಸ್ ಅ ಗವರ್ಮೆಂಟ್ ರೈಟ್ಸ್ ಟು ಪ್ರೊಟೆಕ್ಟ್ ದ ಸಿಟಿಜನ್ಸ್ ರೈಟ್ ಟು ಲೈಫ್. ಅದು ಯುದ್ಧದ್ದಾಗಿರ್ಬೋದು, ಇಂಟರ್ನಲ್ ಎಮರ್ಜೆನ್ಸಿ ಆಗಿರ್ಬೋದು, ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಅನ್ಫೋರ್ಸಿನ್ ಆಕ್ಟಿವಿಟೀಸ್ ಆಗಿರ್ಬೋದು, ಸರ್ಕಾರ ಒಬ್ಬ ವ್ಯಕ್ತಿದು ಜೀವದ್ದು ಕಾಳಜಿ ಅಥವಾ ಹೊಣೆ ಸರ್ಕಾರಕ್ಕಿರುತ್ತೆ. ಇವನ್ ಫಾರ್ ಎಕ್ಸಾಂಪಲ್ ನಿಮ್ದು ನಂದು ಎಲ್ರದ್ದು ಕೂಡ ಸರ್ಕಾರನೇ ಹೊಣೆ ಹೊರಬೇಕು. ನಮ್ಗೆ ಜೀವಿಸುವ ಹಕ್ಕಿದೆ ಡಿಗ್ನಿಫೈಡ್ ಆಗಿ ಅಂತಂದ್ರೆ ಸರ್ಕಾರ ಶುಡ್ ಪ್ರೊವೈಡ್ ಈಚ್ ಅಂಡ್ ಎವ್ರಿಥಿಂಗ್ ಟು ಅ ಕಾಮನ್ ಮ್ಯಾನ್. ಇವಾಗ ನೀವು ಯುರೋಪಿಯನ್ ಕಂಟ್ರೀಸ್ನ ತಗೊಳ್ಳಿ, 6 ತಿಂಗಳು ಅವ್ರು ಅನ್ಎಂಪ್ಲಾಯ್ ಆಗಿದ್ರೆ ಅವರಿಗೆ 6 ತಿಂಗಳದು ಸ್ಯಾಲ್ರಿ ಬರುತ್ತೆ. ಇಫ್ ಇನ್ ಕೇಸ್ ಹಿ ಈಸ್ ಅ ಪ್ರೈವೇಟ್ ಎಂಪ್ಲಾಯ್ ಆಲ್ಸೋ, ಅವ್ರನ್ನ ಲೇ ಆಫ್ ಮಾಡ್ತಾರೆ, ಏನೇ ಮಾಡಿದ್ರು ಕೂಡ 6 ತಿಂಗಳು. ಮತ್ತೆ ಅಲ್ಲಿ ಹೆಲ್ತ್ ಸರ್ವಿಸ್ ಫ್ರೀ, ಎಜುಕೇಶನ್ ಫ್ರೀ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್, ಅಂದ್ರೆ ಅವ್ರದ್ದು ಗೌರ್ಮೆಂಟ್ ಸ್ಟ್ಯಾಂಡರ್ಡ್ ಎಷ್ಟಿರುತ್ತೆ ಅಂತಂದ್ರೆ, ಇಲ್ಲಿ ನೀವು ದೊಡ್ಡದು ಪ್ರೈವೇಟ್ ಸ್ಕೂಲ್ಸ್ ಅಥವಾ ಹಾಸ್ಪಿಟಲ್ಸ್ ಇರುತ್ತಲ್ಲ, ದ ಸೇಮ್ ಸ್ಟ್ಯಾಂಡರ್ಡ್ ದೇ ಮೇಂಟೈನ್ ಇನ್ ದ ಗವರ್ಮೆಂಟ್. ಇಂಡಿಯನ್ಸಿಗೆ ಏನ್ ಹೇಳಿ, ಗೌರ್ಮೆಂಟ್ ಕೆಲಸ ಬೇಕು, ಬಟ್ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಬೇಡ, ಅವ್ರದ್ದು ಇಲಾಜ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಡ. ಬಟ್ ಅಲ್ಲಿ ಹಂಗಿರೋದಿಲ್ಲ. ಅಬ್ರಾಡ್ ಅಲ್ಲಿ ದೇ ಆರ್ ರೆಡಿ ಟು ವರ್ಕ್ ಇನ್ ಪ್ರೈವೇಟ್ ಕೋಆಪರೇಟಿವ್ ಸೆಕ್ಟರ್ಸ್, ಬಟ್ ದೇ ವಿಲ್ ಗೋ ಟು ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇಂಡಿಯಾದಲ್ಲಿ ಅದಿಲ್ಲ. ಮೇ ಬಿ ನೋಡೋಣ, ವಿಲ್ ಸಿ ಇನ್ ಫರ್ದರ್ ಡೇಸ್ ಆ ಥರನೂ ಬರಬಹುದು. ದಿಸ್ ಇಸ್ ಆಲ್ ಅಬೌಟ್ ದ ಹೆಬಿಯಸ್ ಕಾರ್ಪಸ್ ಕೇಸ್, ವಿಚ್ ಡ್ಯೂರಿಂಗ್ ದ ಎಮರ್ಜೆನ್ಸಿ ಟೈಮಲ್ಲಿ ಸ್ಟೇಟ್ ಯಾವ ತರ ಪವರ್ನ ಲಿಮಿಟ್ ಮಾಡ್ಬೋದು ಪರ್ಸನಲ್ ಲಿಬರ್ಟಿಗೆ ಅಂತ ಹೇಳಿ ಆದಂತಹ ಒಂದು ಕೇಸು. ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ 2026 ಅಲ್ಲಿ ಬರುವಂತಹ ಎಕ್ಸಾಮ್ಸ್ಗೆ, ಬಿಕಾಸ್ ಇದಕ್ಕೂ ಕೂಡ 50 ಇಯರ್ಸ್ ಆಗುತ್ತೆ. ದೆನ್ ಕಮ್ಸ್ ಮನೇಕಾ ಗಾಂಧಿ ಕೇಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಬಿಕಾಸ್ ಇಟ್ಸ್ ಅಬೌಟ್ ದಿ ಆರ್ಟಿಕಲ್ 21. ಈ ಒಂದು ಆರ್ಟಿಕಲ್ 21 ಬ್ರಾಡ್ ಆಗಿ ಇಲ್ಲಿ ಇಂಟರ್ಪ್ರಿಟ್ ಆಗುತ್ತೆ. ಆರ್ಟಿಕಲ್ 41, ಪ್ರೊಸೀಜರ್ ಮಸ್ಟ್ ಬಿ ಜಸ್ಟ್, ಫೇರ್ ಅಂಡ್ ರೀಸನಬಲ್ ಅಂಡ್ ಹ್ಯೂಮನ್ ಡಿಗ್ನಿಟಿ ಪ್ಲೇಸ್ಡ್ ಎಟ್ ದ ಸೆಂಟರ್. ಮಾನವನ ಘನತೆ ಯಾವಾಗ್ಲೂ, ಯಾವುದೇ ಒಂದು ಕೇಸ್ ಆಗ್ಲಿ ಇನ್ನೊಂದಾಗ್ಲಿ, ಏನ್ ಗೊತ್ತಾ, ಹ್ಯೂಮನ್ ರೈಟ್ಸ್ ಶುಡ್ ಕಮ್ ಫಸ್ಟ್. ಹ್ಯೂಮನ್ ರೈಟ್ಸ್ ಅಂಡ್ ಹ್ಯುಮ್ಯಾನಿಟಿ, ಅದಾದ್ಮೇಲೆ ಬೇರೆ ಎಲ್ಲವೂ. ಮನುಷ್ಯನ ಘನತೆಗೆ ಯಾವುದೇ ರೀತಿಯ ಧಕ್ಕೆ ಬರಬಾರ್ದು. ಒಂದು ರಾಷ್ಟ್ರದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ನಾವು ಜೀವಿಸ್ತಿದೀವಿ ಅಂತಂದ್ರೆ ಮನುಷ್ಯನ ಘನತೆ ಮತ್ತು ಮಾನವ ಹಕ್ಕುಗಳು ವೈಲೇಟ್ ಆಗಬಾರ್ದು. ಇವಾಗ ನೋಡಿ ತಗೊಳ್ಳಿ, ಇಂಡಿಯಾದಲ್ಲಿ ವುಮನ್ ರೈಟ್ಸ್ ಅಂಡ್ ವುಮನ್ ಡಿಗ್ನಿಟಿ ಯಾವತ್ತೂ ಕ್ವಶನೇಬಲ್ಲೆ. ಎವ್ರಿಬಡಿ ಕ್ವಶನ್ಸ್ ಓನ್ಲಿ ವುಮನ್ಸ್
ವುಮನ್ ಡಿಗ್ನಿಟಿ ಅಂಡ್ ವುಮನ್ಸ್ ರೈಟ್, ದಟ್ ಈಸ್ ಕಾಲ್ಡ್ ಪ್ಯಾಟ್ರಿಯಾರ್ಕಲ್ ಸೊಸೈಟಿ. ಬಟ್ ಮನೇಕಾ ಗಾಂಧಿ ದಟ್ ಡೇ ಶಿ ಫಾಟ್ ಫಾರ್ ಅಬ್ರಾಡ್ಗೆ ಹೋಗುವಾಗ ಇದು ದಿಸ್ ಕೇಸ್ ಈಸ್ ರಿಲೇಟೆಡ್ ಟು ಆರ್ಟಿಕಲ್ 21 ಅಂಡ್ ಅವ್ರದ್ದು ಏನಾಗಿತ್ತು ಅಂತ ಅಂದ್ರೆ ವೀಸಾ ಇಶ್ಯೂ, ಪಾಸ್ಪೋರ್ಟ್ ಇಶ್ಯೂ ಆಗಿತ್ತು. ಅವಾಗ ಆರ್ಟಿಕಲ್ 21 ಅಂಡರ್ ಅಲ್ಲಿ ರೈಟ್ ಟು ಟ್ರಾವೆಲ್ ಅಬ್ರಾಡ್, ರೈಟ್ ಟು ಟ್ರಾವೆಲ್ ಅಬ್ರಾಡ್ ಅದು ಪ್ರತಿಯೊಬ್ಬ ಮನುಷ್ಯನ ಹಕ್ಕು, ಟ್ರಾವೆಲ್ ಅಬ್ರಾಡ್. ಇಲ್ಲಿ ಆರ್ಟಿಕಲ್ 21 ಬ್ರಾಡ್ ಆಗಿ ಇಂಟರ್ಪ್ರೆಟ್ ಆಯಿತು. ಮತ್ತೆ ಆರ್ಟಿಕಲ್ 14, 19 ಮತ್ತೆ 21 ಲಿಂಕ್ ಆಗಿದೆ. ಯಾಕಂದ್ರೆ 41 ನಮ್ಗೆಲ್ರಿಗೂ ಗೊತ್ತು, ಸಮಾನತೆಯ ಹಕ್ಕು. ಆರ್ಟಿಕಲ್ 19 ಅದು ನಮಗೆ ಗೊತ್ತಿದೆ. ಅದರಲ್ಲಿ ರೈಟ್ ಟು ಟ್ರಾವೆಲ್ ವಿತ್ ಇನ್ ದ ಇಂಡಿಯಾನ ಆರ್ಟಿಕಲ್ 19 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಆರ್ಟಿಕಲ್ 21 ನಲ್ಲಿ ಏನ್ ಹೇಳುತ್ತೆ, ಮನೇಕಾ ಗಾಂಧಿ ಕೇಸ್ ಆದ್ಮೇಲೆ ರೈಟ್ ಟು ಟ್ರಾವೆಲ್ ಅಬ್ರಾಡ್ ಆಲ್ಸೋ ಜೀವಿಸುವ ಹಕ್ಕು, ಘನತೆಯಿಂದ ಒಬ್ಬ ಮನುಷ್ಯ ಜೀವಿಸುವ ಹಕ್ಕಲ್ಲಿ ಬರುತ್ತೆ. ಅದನ್ನ ಯಾವುದೇ ರೀತಿಯ, ಇವಾಗ ನೋಡಿ ಕೆಲವರಿಗೆ ವೀಸಾ ರಿಜೆಕ್ಟ್ ಆಗುತ್ತೆ, ದೇರ್ ಆರ್ ಸರ್ಟೈನ್ ಅದರ್ ಕೇಸ್. ಬಟ್ ಪೊಲಿಟಿಕಲ್ ಪವರ್ನ ಯೂಸ್ ಮಾಡಿಕೊಂಡು ವೀಸಾ ಅಥವಾ ಪಾಸ್ಪೋರ್ಟ್ ನ ಹೆಲ್ಡ್ ಮಾಡೋದು ತಪ್ಪು. ಅದನ್ನ ಮಾಡಬಾರ್ದು ಅನ್ನೋದೇ ಮನೇಕಾ ಗಾಂಧಿದ್ ಒಂದು ಕೇಸ್. ಇದು ಕೂಡ ಇಂಪಾರ್ಟೆಂಟ್. ದೆನ್ ಮಿನರ್ವಾ ಮಿಲ್ ಕೇಸ್, ವೆರಿ ಇಂಪಾರ್ಟೆಂಟ್ ಕೇಸ್. ಯಾಕಂತಂದ್ರೆ ಇಟ್ ಟಾಕ್ಸ್ ಅಬೌಟ್ ಫಂಡಮೆಂಟಲ್ ರೈಟ್ಸ್ ಅಂಡ್ DPSP, ಹೇಗೆ ಕೋರಿಲೇಟ್ ಆಗಿ ಫಂಡಮೆಂಟಲ್ ರೈಟ್ಸ್ ಮತ್ತೆ ಫಂಡಮೆಂಟಲ್ DPSP ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಈ ಒಂದು ಕೇಸ್ ಹೇಳುತ್ತೆ, ಮಿನರ್ವಾ ಮಿಲ್. ಇಲ್ಲಿಗಿಂತ ಮುಂಚೆ ಏನಿತ್ತು ಅಂತ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಮತ್ತೆ ಯಾವಾಗ್ಲೂ ಒಂದು ಟಗ್ ಆಫ್ ವಾರ್ ಇರ್ತಾ ಇತ್ತು. ಬಟ್ ಇದ್ರಲ್ಲಿ ಸುಪ್ರಿಮಿಸಿ ಹೆಂಗಾಯ್ತು ಅಂತ ಅಂದ್ರೆ ಯಾವ್ದಾದ್ರೂ ಕಾರಣಗಳಲ್ಲಿ DPSP ಮತ್ತೆ ಫಂಡಮೆಂಟಲ್ ಅಂತ ಬಂದಾಗ ಫಂಡಮೆಂಟಲ್ ರೈಟ್ಸ್ ಪ್ರಿವಿಲ್ ತಗೊಳುತ್ತೆ. ಯಾಕಂತಂದ್ರೆ ಪೊಲಿಟಿಕಲ್ ರೈಟ್ಸ್ ಆರ್ ಮೋರ್ ಎಫೆಕ್ಟಿವ್ ದೆನ್ ದ ಸೋಷಿಯಲ್ ಅಂಡ್ ಎಕನಾಮಿಕಲ್ ರೈಟ್. ಯಾಕಂದ್ರೆ ನಮ್ದು ಪೊಲಿಟಿಕಲ್ ರೈಟ್ ವಯೋಲೇಟ್ ಆದಾಗ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಸುಪ್ರೀಂ ಕೋರ್ಟ್ ಬೈ ಯೂಸಿಂಗ್ ಆರ್ಟಿಕಲ್ 32. ಇದು ನಿಮಗೆ ಗೊತ್ತಿರಬೇಕು. ಆರ್ಟಿಕಲ್ 32ನ ಯೂಸ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ರೆಮಿಡೀಸ್, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಬಟ್ ಅದೇ DPSP ಏನಾದ್ರೂ ವಯೋಲೇಟ್ ಆದ್ರೆ ನಾವು ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಯೂಸ್ ದ ಲಾ. ಫಾರ್ ಎಕ್ಸಾಂಪಲ್ ರೈಟ್ ಟು ವರ್ಕ್ ಇದೆ ಅಲ್ವಾ, ರೈಟ್ ಟು ವರ್ಕ್ ಆರ್ಟಿಕಲ್ ಕಮೆಂಟ್ ಮಾಡಿ ಈ ವಿಡಿಯೋ ನೋಡ್ತಿರೋರು. ರೈಟ್ ಟು ವರ್ಕ್ MG ನರೇಗಾ ಆಕ್ಟ್ ರೈಟ್ ಟು ವರ್ಕಿಗೆ ಬರುತ್ತೆ. ಇವಾಗ MG ನರೇಗಾದಲ್ಲಿ ನಾನು ಫಾರ್ ಎಕ್ಸಾಂಪಲ್ ನಾನಿವಾಗ MG ನರೇಗಾದಲ್ಲಿ 50 ದಿನ ಕೆಲಸ ಮಾಡಿದ್ದೀನಿ, ಮತ್ತೆ ನನಗಿನ್ನ 50 ದಿನ ಅವರು ಕೆಲಸ ಕೊಡ್ತಾ ಇಲ್ಲ. ಬೈ ದೆನ್ ಐ ಕ್ಯಾನ್ ಗೋ ಟು ದ ಕೋರ್ಟ್ ಬೈ ಯೂಸಿಂಗ್ ದ MG ನರೇಗಾ ಆಕ್ಟ್. ಬಟ್ ಐ ಕಾಂಟ್ ಡೈರೆಕ್ಟ್ಲಿ ಗೋ ಅಂಡ್ ಸೇ ಟು ದ ಕೋರ್ಟ್ ದಟ್ ನಂದು ರೈಟ್ ಟು ವರ್ಕ್ ವಯೋಲೇಟ್ ಆಗಿದೆ ಅಂತ. ಅದೇ ಇಲ್ಲಿ ನನಗೆ ಅನ್ಟಚಬಿಲಿಟಿ, ಫಾರ್ ಎಕ್ಸಾಂಪಲ್ ಐ ಬಿಲಾಂಗ್ ಟು ದ ಶೆಡ್ಯೂಲ್ಡ್ ಕಾಸ್ಟ್ ಅನ್ಕೊಳ್ಳಿ, ನನಗೇನಾದ್ರೂ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಯಿತು, ಡೈರೆಕ್ಟ್ಲಿ ಐ ಕ್ಯಾನ್ ಗೋ ಟು ದ ಕೋರ್ಟ್ ಬೈ ಯೂಸಿಂಗ್ ಆರ್ಟಿಕಲ್ 32. ಬಟ್ ಇಲ್ಲಿ ನಾವು ಯಾವುದಾದ್ರೂ ಒಂದು ಲಾನ ಯೂಸ್ ಮಾಡಿ ಜಸ್ಟಿಸ್ಗೆ ಅಪೀಲ್ ಮಾಡ್ಬೋದು. ಬಟ್ ಇನ್ ದ ಫಂಡಮೆಂಟಲ್ ರೈಟ್ಸ್ ನಾವು ಡೈರೆಕ್ಟ್ ಆಗಿ ಆರ್ಟಿಕಲ್ 32ನ ಯೂಸ್ ಮಾಡ್ಬಿಟ್ಟು ವಿ ಕ್ಯಾನ್ ಗೋ ಟು ದ ಕೋರ್ಟ್. ದಿಸ್ ಈಸ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್. ಇದು ಈ ಒಂದು ಮಿನರ್ವಾ ಮಿಲ್ ಕೇಸಲ್ಲಿ ಇದು ಬ್ಯಾಲೆನ್ಸ್ ಮಾಡುತ್ತೆ. ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ಎರಡೂ ಇಂಪಾರ್ಟೆಂಟ್ ಅಂತ ಹೇಳೋದನ್ನ. ಇಲ್ಲಿ ಪಾರ್ಲಿಮೆಂಟ್ ಸುಪ್ರೀಮಿಸಿನ ರಿಜೆಕ್ಟ್ ಮಾಡ್ತಾರೆ ಅಂಡ್ ಕಾನ್ಸ್ಟಿಟ್ಯೂಷನ್ನೇ ಸುಪ್ರೀಂ ಅನ್ನೋದನ್ನ ಈ ಒಂದು ಕೇಸ್ ಡಿಕ್ಲೇರ್ ಮಾಡುತ್ತೆ. ಇವತ್ತಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಇಟ್ ರಿಸ್ಟ್ರಿಕ್ಟ್ ದ ಪವರ್ ಆಫ್ ದಿ ಸ್ಟೇಟ್ ಅಂಡ್ ಇಟ್ ಗಿವ್ಸ್ ದ ಪವರ್ ಟು ದಿ ಸಿಟಿಜನ್ ಟು ಆಸ್ಕ್ ದೇರ್ ರೈಟ್. ಅರ್ಥ ಆಯ್ತಾ? ಕಾನ್ಸ್ಟಿಟ್ಯೂಷನ್ ರಾಜ್ಯ ಮತ್ತು ರಾಷ್ಟ್ರದ ಪವರ್ ಅಂದ್ರೆ ಶಕ್ತಿನ ಕುಗ್ಸುತ್ತೆ, ರಿಸ್ಟ್ರಿಕ್ಟ್ ಮಾಡುತ್ತೆ. ಇಲ್ಲಾಂದ್ರೆ ಅವ್ರು ಏನ್ ಬೇಕಿದ್ರು ಮಾಡ್ಬೋದಿತ್ತಲ್ವಾ. ಅದೇ ಇದು ಪವರ್ ಯಾರಿಗೆ ಕೊಡುತ್ತೆ? ಒಬ್ಬ ಸಿಟಿಜನ್ಗೆ ಪವರ್ ಕೊಡುತ್ತೆ ಅವನ ರೈಟ್ಸ್ ಬಗ್ಗೆ ಸ್ಟೇಟ್ನ ಕೇಳೋಕೆ. ಹಿ ಕ್ಯಾನ್ ಕ್ವಶನ್ ಟು ದ ಸ್ಟೇಟ್ ಇಫ್ ಹಿಸ್ ಆರ್ ಹರ್ ರೈಟ್ಸ್ ವಯೋಲೇಟೆಡ್. ಅದಕ್ಕೋಸ್ಕರನೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಡೀ ವರ್ಲ್ಡ್ ಅಲ್ಲೇ ವಾಸ್ಟ್ ಅಂಡ್ ಗ್ರೇಟೆಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ದೆನ್ ಕಮ್ಸ್ ವಮನ್ ರಾವ್ ಕೇಸ್. ವಮನ್ ರಾವ್ ಕೇಸಲ್ಲಿ ಏನಂತಂದ್ರೆ ಇಟ್ ಕ್ಲಾರಿಫೈಡ್ ವಾಟ್ ಈಸ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ಯಾಕಂದ್ರೆ ನಮಗೆ ಗೊತ್ತೇ ಇದೆ ಕೇಶವಾನಂದ ಭಾರತಿ ಕೇಸಲ್ಲಿ ಏನಾಯ್ತು, ಕಾನ್ಸ್ಟಿಟ್ಯೂಷನ್ ಪಾರ್ಲಿಮೆಂಟು ಅಮೆಂಡ್ ಮಾಡಬಹುದು, ಬಟ್ ಇಟ್ ಶುಡ್ ನಾಟ್ ಇಂಪ್ಯಾಕ್ಟ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತ. ಬಟ್ ಈ ಒಂದು ವಮನ್ ರಾವ್ ಕೇಸಲ್ಲಿ ಏನ್ ಹೇಳಿದ್ರು ಅಂದ್ರೆ ವಾಟ್ ಈಸ್ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದನ್ನ ಡಿಫೈನ್ ಮಾಡಿದ್ರು, ಕ್ಲಾರಿಫೈ ಮಾಡಿದ್ರು.
ಇದು ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಇನ್ನೊಂದೇನು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ ಆಫ್ಟರ್ 1973 ಆರ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಅಂದ್ರೆ ಇಲ್ಲಿಂದ 1973 ಏಪ್ರಿಲ್ ಮೇಲೆ ಆದಂತಹ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಜುಡಿಷಿಯಲ್ ರಿವ್ಯೂ ಮಾಡಬಹುದು. ಇದಕ್ಕಿಂತ ಮುಂಚೆ ಆಗಿದ್ದು ಜುಡಿಷಿಯಲ್ ರಿವ್ಯೂಗೆ ಇಲ್ಲ. ಯಾಕಂದ್ರೆ ನಮಗೆ ಗೊತ್ತೇ ಇದೆ 1973 ಅಲ್ಲಿ ಬಂದಿದ್ದು ಕೇಶವಾನಂದ ಭಾರತಿ ಕೇಸು. ಈ ಕೇಶವಾನಂದ ಭಾರತಿ ಕೇಸ್ ಆದ್ಮೇಲೆ ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಂತು ಅವೆಲ್ಲವೂ ಕೂಡ ಜುಡಿಷಿಯಲ್ ರಿವ್ಯೂಗೆ ಸಬ್ಜೆಕ್ಟ್ ಆಗಿರುತ್ತದೆ ಅಥವಾ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿರುತ್ತದೆ ಅಂತ ನಮ್ಗೆ ಗೊತ್ತಾಯ್ತು. ಅಂಡ್ ಇದರಲ್ಲಿ ಇನ್ನೊಂದೇನಂತಂದ್ರೆ ಇಟ್ ಪ್ರಿವೆಂಟೆಡ್ ದ ರೆಟ್ರೋಸ್ಪೆಕ್ಟಿವ್ ಇನ್ವ್ಯಾಲಿಡೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಚೇಂಜಸ್. ಅಂದ್ರೆ ಈಗ ಸಾಂವಿಧಾನಿಕ ಬದಲಾವಣೆಗಳಾಗ್ತಿರುತ್ತೆ, ಅದನ್ನ ಅಮಾನ್ಯೀಕರಣವನ್ನು ತಡೆಗಟ್ಟಿತು. ಇದು ನಮ್ಗೆ ಗೊತ್ತಿರಬೇಕು. ಅಂಡ್ ವಮನ್ ರಾವ್ ಕೇಸು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಈ ಒಂದು ಕೇಸಲ್ಲಿ ಬೇಸಿಕ್ ಸ್ಟ್ರಕ್ಚರ್ದು ಡೆಕ್ಟ್ರಿನ್ ಕ್ಲಾರಿಫೈ ಮಾಡಿದ್ದಾರೆ, ವಿಚ್ ವಾಸ್ ದೇರ್ ಇನ್ ದ ಫಸ್ಟ್ ಯಾವ್ದ್ರಲ್ಲಿತ್ತು, ಕೇಶವಾನಂದ ಭಾರತಿ ಕೇಸಲ್ಲಿ. ನೆಕ್ಸ್ಟ್ ಕಮ್ಸ್ ಶಾಬಾನೋ ಕೇಸ್, ವೆರಿ ಇಂಪಾರ್ಟೆಂಟ್ ಕೇಸ್ ಶಾಬಾನೋ ಕೇಸ್. ಇವಾಗ ನಮಗೆ ಗೊತ್ತೇ ಇದೆ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ, ಓಕೆನಾ, ಒಪ್ಕೊಳ್ಳೋಣ ಸೆಕ್ಯುಲರ್ ಕಂಟ್ರಿ. ಬಟ್ ವುಮನ್ ನಾವೆಲ್ಲರೂ ಒಂದೇ ಅಲ್ವಾ, ಇರ್ರೆಸ್ಪೆಕ್ಟಿವ್ ಆಫ್ ದ ರೀಜನ್, ರಿಲಿಜಿಯನ್, ಕಾಸ್ಟ್, ವುಮನ್ನೇ ಅಲ್ವಾ ಎಲ್ಲರೂ ಕುಕ್ಸಕ್ ಟ್ರೈ ಮಾಡೋದು. ಇಫ್ ವುಮನ್ನಿಗೆ ತಲಾಕ್ ಅಥವಾ ಡಿವೋರ್ಸ್ ಆಯ್ತು ಅಂತಂದ್ರೆ ಅವಳಿಗೆ ಆಲಿಮೋನಿ ಬರಲೇಬೇಕಲ್ವಾ, ನೋ ಮ್ಯಾಟರ್ ಹೌ ಮಚ್ ಇಟ್ ಈಸ್, ಇಟ್ ಶುಡ್ ಕಮ್. ಮುಸ್ಲಿಂ ಲಾ ಅಲ್ಲಿ, ಶರಿಯಾ ಲಾಸ್ ಅಲ್ಲಿ ಏನಿತ್ತು ಅಂತ ಅಂದ್ರೆ ಅವರು ಒಂದು ಅಮೌಂಟ್ನ ಇದರಲ್ಲಿ ಮದ್ವೆ ನಿಕಾ ಮಾಡಿಕೊಳ್ಳುವಾಗ ಒಂದು ಸರ್ಟೈನ್ ಅಮೌಂಟ್ನ ಬರ್ದಿರ್ತಾರೆ. ಆ ಅಮೌಂಟ್ನ ಏನಂತಾರೆ ತಲಾಕ್ ಆದ್ಮೇಲೆ ಕೊಟ್ರೆ ಅಲ್ಲಿಗೆ ಮ್ಯಾರೇಜ್ ಎಂಡ್ ಆಗುತ್ತೆ ಅಂತ. ಬಟ್ ಅದು ತುಂಬಾ ಕಮ್ಮಿ ಅಮೌಂಟ್ ಇದ್ರೆ ಆ ಒಂದು ಹೆಂಗ್ಸು ಅಥವಾ ಯಾರು ಡಿವೋರ್ಸ್ ಆಗಿರ್ತಾರೆ, ಹೌ ಶಿ ಕ್ಯಾನ್ ಲಿವ್ ವಿತ್ ದಟ್ ಸ್ಮಾಲ್ ಅಮೌಂಟ್ ಆಫ್ ಮನಿ ವೆನ್ ಶಿ ಈಸ್ ಅನ್ಎಂಪ್ಲಾಯ್ಡ್. ಈಗ ಎಂಪ್ಲಾಯ್ಮೆಂಟ್ ಇದ್ದು ಅವರು ನೋಡ್ಕೊಳ್ಳುವಷ್ಟು ಕೆಪಾಸಿಟಿ ಇದ್ರೆ ಅಲಿಮೋನಿ ಡಿಫ್ರೆಂಟ್ ಥಿಂಗ್. ಬಟ್ ಈಗ ಹಿಂದೂ ಲಾಸ್ ಅಲ್ಲಿ ಗಂಡ ಒಂದು ಹಾಫ್ ಆಫ್ ದಿ ಪ್ರಾಪರ್ಟಿ ಹೋಗುತ್ತೆ, ಮತ್ತೆ ಮಂತ್ಲಿ ಇಷ್ಟು ಅಂತ ದುಡ್ಡು ಹೋಗುತ್ತೆ. ಬಟ್ ಅದೇ ನೀವು ಶರಿಯಾ ರೂಲ್ಸ್ ತಗೊಂಡಾಗ ಆ ತರ ಇರ್ಲಿಲ್ಲ. ಬಟ್ ಶಾಬಾನು ಅನ್ನೋರೊಬ್ರು, ಶಾಬಾನು ಬೇಗಂ 1985 ಅಲ್ಲಿ ಅವ್ರದ್ದು ಡಿವೋರ್ಸ್ ಆಗುತ್ತೆ. ರೀಸೆಂಟ್ ಆಗಿ ಹಕ್ ಅಂತ ಹೇಳಿ ಒಂದು ಮೂವಿ ಬಂದಿದೆ, ಇಫ್ ಯು ಹ್ಯಾವ್ ವಾಚ್ಡ್ ಇಟ್ ನಿಮ್ಗೆ ಅದ್ರದ್ದು ಕಂಪ್ಲೀಟ್ ಡೀಟೇಲ್ ಅರ್ಥ ಆಗುತ್ತೆ, ಯಾಕೆ ಅವರು ಕೇಸ್ ಹಾಕಿದ್ರು, ವಾಟ್ ವಾಸ್ ದ ರೀಸನ್ ಅಂತ. ಶಿ ಆಸ್ಕ್ಡ್ ಫಾರ್ 400 rupees alimony every month because she was taking care of 3 kids. But certain months ಆದ್ಮೇಲೆ her husband stopped sending the money. ಅವಾಗ she appealed to the court that ನನಗೆ ಇಷ್ಟು alimony ಬೇಕು, ಬಿಕಾಸ್ ದಟ್ ಅವ್ರ ಹಸ್ಬೆಂಡು ತುಂಬಾ ವೆಲ್ ನೌನ್ ಲಾಯರ್ ಆಗಿದ್ರು. ಸೊ ಹಿ ವೆಂಟ್ ಟು ಸುಪ್ರೀಂ ಕೋರ್ಟ್ಗೆ ತಗೊಂಡೋಗ್ತಾರೆ. ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಂಡಿಯಾದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜಿಯನ್, ಕಾಸ್ಟ್, ರೀಜನ್, ವುಮನ್ನಿಗೆ ಬರುವಂತಹ ರೈಟ್ಸ್ ಬರಬೇಕು. ದಟ್ ಮೇಂಟೆನೆನ್ಸ್ಗೆ ಅವ್ರಿಗೆ ಏನು ದುಡ್ಡು ಕೊಡಬೇಕು ಟು ಮೇಂಟೈನ್ ದ ಸೆಕ್ಯುಲರ್ ಲಾ ಎಂಫಸೈಸಿಂಗ್ ದ ಇಕ್ವಾಲಿಟಿ, ಡಿಗ್ನಿಟಿ ಆಫ್ ದ ವುಮನ್, ಅದು ಶಾಬಾನುಗೆ ಅವ್ರದ್ದು ಎಷ್ಟು ದುಡ್ಡು ಬರಬೇಕಾಗಿತ್ತು ಅದು ಅವರಿಗೆ ಬಂತು. ಅಂಡ್ ಶಿ ಫಾಟ್ ಇಟ್ ಅಂಡ್ ಶಿ ವನ್ ದ ಕೇಸ್. ಇಲ್ಲೇನಾಯ್ತು ಅಂದ್ರೆ ಮೇಂಟೆನೆನ್ಸ್ ಗ್ರಾಂಟೆಡ್ ಅಂಡರ್ ದಿ ಸೆಕ್ಯುಲರ್ ಕ್ರಿಮಿನಲ್ ಲಾ, ಜೆಂಡರ್ ಜಸ್ಟಿಸ್ ಅಂಡ್ ವುಮನ್ ಡಿಗ್ನಿಟಿ ಪ್ರಿಯಾರಿಟೈಸ್ ಆಯ್ತು. ಇಕ್ವಾಲಿಟಿ ಲಾ ಬಿಫೋರ್ ಲಾ ರಿಎನ್ಫೋರ್ಸ್ಡ್ ಆಯ್ತು. ಪರ್ಸನಲ್ ಲಾಸ್ ಮೇಡ್ ಸಬ್ಜೆಕ್ಟ್ ಟು ದಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ಒಪ್ಕೊಳ್ಳೋಣ ನಾವು ಅವರಿಗೆ ಅವ್ರವ್ರದ್ದು ಧರ್ಮನ ಅವ್ರಿಗೆ ಫಾಲೋ ಮಾಡೋದು ತಪ್ಪಿಲ್ಲ. ಬಟ್ ವುಮನ್ ರೈಟ್ಸ್ ಅಂತ ಬಂದಾಗ ಧರ್ಮಕ್ಕಿಂತ ಹೆಚ್ಚಿಗೆ ವುಮನ್ ರೈಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಹಿಯರ್ ಆಲ್ಸೋ ಶಿ ವನ್ ದ ಕೇಸ್ ಆ್ಯಂಡ್ ಶಿ ಗಾಟ್ ವಾಟ್ ಎವರ್ ಶಿ ಡಿಸರ್ವ್. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಶಾಬಾನುಗೆ ತುಂಬಾ ಹೇಟ್ರೆಡ್ ಆಯಿತು, ಬಿಕಾಸ್ ನಮ್ಮ ಧರ್ಮದ ಅಪೋಸಿಟ್ ಹೋಗ್ತಿದ್ದಾರೆ. ನೋ, ನಮ್ಮ ವೈಯಕ್ತಿಕ ಡಿಗ್ನಿಟಿಗೆ ಯಾವಾಗ ಕುದ್ದು ಬರುತ್ತೆ, ಯಾವ ಧರ್ಮನು ನಮ್ಮನ್ನು ಕಾಪಾಡೋಕೆ ಬರೋದಿಲ್ಲ. ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅವಾಗ ನಮ್ಮನ್ನ ಕಾಪಾಡೋದು ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸುಪ್ರೀಂ ಕೋರ್ಟ್. ದಟ್ಸ್ ಆಲ್. ಇವಾಗ ಎಷ್ಟೊಂದು ಅತ್ಯಾಚಾರದ ಕೇಸ್ಗಳು, ರೇಪ್ ಕೇಸ್ಗಳು ಆಗ್ತಾ ಇರುತ್ತೆ. ಬಾಯಿ ಮುಚ್ಕೊಂಡು ಇರಿ ಅಂತ ಎಲ್ಲರೂ ಸಂಧಾನ ಮಾಡಕ್ ಬರ್ತಾರೆ. ಬಟ್ ಅದೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆಲ್ಲ ಹೋದಾಗ್ಲೇನೆ ನ್ಯಾಯ ಸಿಗೋದು. ನ್ಯಾಯಕ್ಕೋಸ್ಕರ ಕಾನ್ಸ್ಟಿಟ್ಯೂಷನ್ ಮತ್ತೆ ನಮ್ಮ ಕೋರ್ಟ್ಸೇ ಇರೋದು. ರಿಲಿಜಿಯನ್, ಐ ಆಮ್ ನಾಟ್ ಅಪೋಸಿಂಗ್ ಎನಿ ರಿಲಿಜಿಯನ್ ಹಿಯರ್, ನೀದರ್ ಹಿಂದೂ ನಾರ್ ಮುಸ್ಲಿಮ್ಸ್, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ವುಮನ್ ರೈಟ್ಸು ಸೇಫ್ ಗಾರ್ಡ್ ಆಗಲೇಬೇಕು. ಎಲ್ಲೇ ಇರಲಿ ಅವರು, ಯಾವುದೇ ಜಾತಿಯಲ್ಲಿರಲಿ, ಯಾವುದೇ ಧರ್ಮದಲ್ಲಿರಲಿ. ಐ ಆಲ್ವೇಸ್ ಸಪೋರ್ಟ್ ವುಮನ್.
ವುಮನ್ ಆಲ್ವೇಸ್ ಸ್ಟ್ಯಾಂಡ್ ವಿತ್ ಅ ವುಮನ್ ಅಂತಾರಲ್ಲ ಹಂಗೆ. ದೆನ್ ಕಮ್ಸ್ ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕೇಸ್ ಎನ್ವೈರನ್ಮೆಂಟ್ ಇದರಲ್ಲಿ. ಯಾಕಂತಂದ್ರೆ ಹಜಾರ್ಡಿಯಸ್ ಇಂಡಸ್ಟ್ರೀಸ್ ಇಂದ ಎನ್ವೈರನ್ಮೆಂಟ್ ಇಶ್ಯೂಸ್ ಆಗ್ತಾ ಇತ್ತು. ಅಂಡ್ ಇವಾಗ ರೈಟ್ ಟು ಎನ್ವೈರನ್ಮೆಂಟ್, ಈಗ ರೀಸೆಂಟ್ ಆಗಿ ರೈಟ್ ಟು ಎನ್ವೈರನ್ಮೆಂಟ್ ನಮಗೆ ಇದರಲ್ಲಿ ಬಂದಿದೆ, ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿಗೆ ಆ್ಯಡ್ ಮಾಡಿದ್ದಾರೆ ಆರ್ಟಿಕಲ್ 21ಗೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಈಗ ಸ್ವಲ್ಪ ನ್ಯೂಸ್ ಅಲ್ಲಿ ಇರೋದ್ರಿಂದ ರೈಟ್ ಟು ಎನ್ವೈರನ್ಮೆಂಟ್, MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ರಿಲೇಟೆಡ್ ಟು ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು, ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ದ ಕ್ಲೀನ್ ಅಂಡ್ ಹೆಲ್ದಿ ಎನ್ವೈರನ್ಮೆಂಟ್ ಅನ್ನುವಂತಹ ಒಂದು ಇದು ಬಂತು. ಯಾಕಂತಂದ್ರೆ ನಮಗೆ ಗೊತ್ತೇ ಇದೆ, ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಕಡೆ ಕಂಪ್ನಿ ಬ್ಲಾಸ್ಟ್ ಆಗಿ ಅಥವಾ ಫ್ಯಾಕ್ಟ್ರೀಸ್ ಬ್ಲಾಸ್ಟ್ ಆಗಿ ಸಾಯ್ತಾರೆ, ಮತ್ತೆ ವಿಷಪೂರಿತವಾದ ಪ್ರದೇಶಗಳು ಎಷ್ಟೋ ವರ್ಷಗಳಾದ್ರೂ ಕೂಡ ಅವರಿಗೆ ಕಾಯಿಲೆ ಇರುತ್ತೆ. ಸೊ ಅವರಿಗೆಲ್ಲ ಕರೆಕ್ಟ್ ಆಗಿ ಕಾಂಪನ್ಸೇಷನ್ ಸಿಕ್ಕಿರೋದಿಲ್ಲ. ಆ ಕಾಂಪನ್ಸೇಷನ್ ಪ್ರೂಫ್ ಆಫ್ ನೆಗ್ಲಿಜೆನ್ಸಿ ಇದ್ರೂ ಕೂಡ, ವಿತೌಟ್ ಪ್ರೂಫ್ ಆಫ್ ನೆಗ್ಲಿಜೆನ್ಸಿ ಇದ್ರೂ ಕೂಡ ಅವರಿಗೆ ಕಾಂಪನ್ಸೇಷನ್ ಎಂಟೈಲ್ಟೆಡ್ ಆಗಿ ಇರುತ್ತೆ ಅನ್ನೋದನ್ನ MC ಮೆಹ್ತಾ ಕೇಸಲ್ಲಿ ಹೇಳಿದ್ದಾರೆ. ದೆನ್ ಕಮ್ಸ್ ಇಂದಿರಾ ಸಾವ್ನಾಯ್ ಕೇಸ್, ವೆರಿ ಇಂಪಾರ್ಟೆಂಟ್. ಅದು ಎಸ್ಪೆಷಲಿ ಕರ್ನಾಟಕ ಎಕ್ಸಾಮ್ಸಿಗೆ ಕಂಪೇರ್ ಮಾಡಿ ಈಗ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಇಂಟರ್ನಲ್ ರಿಸರ್ವೇಷನ್ ನಡೀತಾ ಇದೆ. ಇಂಟರ್ನಲ್ ರಿಸರ್ವೇಷನ್ ನಡೀತಿರುವಾಗ ಇವಾಗ ನಮಗೆ 50% ಸೀಲಿಂಗ್ ಹಾಕಿದ್ರು. ಇದರಲ್ಲಿ 50%ಗಿಂತ ಜಾಸ್ತಿ OBC SC ST ಎಲ್ಲರದು ಸೇರಿದ್ರು ಕೂಡ 50%ಗಿಂತ ಜಾಸ್ತಿ ರಿಸರ್ವೇಷನ್ ಹೋಗಬಾರ್ದು ಅಂತ. ಬಟ್ EWS ಬಂದಾಗ 103 ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲಿ 10% ಬಂತು. ಇಲ್ಲಿ ಇನ್ನೊಂದೇನಂದ್ರೆ ಜಾತಿ ಆಧಾರಿತ ಇಲ್ಲ. ಜಾತಿ ಆಧಾರಿತ ಇದ್ರೆ ಮಾತ್ರ ಇಂದಿರಾ ಸಾವ್ನಾಯ್ ಕೇಸ್ ಅಪ್ಲೈ ಆಗುತ್ತೆ. ನೆನಪಿಟ್ಕೊಳ್ಳಿ, ಯಾಕೆ EWS 10% ಅಲೋಡ್ ಆಯ್ತು ಇಂಡಿಯಾದಲ್ಲಿ ಅಂದ್ರೆ, ಯಾಕೆ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಜಾತಿ ಇಲ್ಲ, ಅಲ್ಲಿ ಎಕನಾಮಿಕಲಿ ಬಂದಿದೆ. ಜಾತಿ ಇಲ್ಲ, ಎಕನಾಮಿಕಲಿ ಹಂಗಾಗಿ ಅದು ಒಂದು ಪ್ರಿವಿಲ್ ಆಗ್ಲಿಲ್ಲ, ಅದು ಒಂದು ಪ್ರಿವಿಲ್ ಆಯ್ತು. ಅಂಡ್ ಇಲ್ಲಿನೊಂದು ಏನಂತಂದ್ರೆ ರಿಸರ್ವೇಷನ್ 50% ಕ್ಯಾಪ್ ದಾಟಬಾರ್ದು ಜಾತಿ ಆಧಾರಿತವಾಗಿ SC ST ಮತ್ತೆ OBC ಗಳಿಗೆ ಅದಾಯ್ತು. ಅದಾದ್ಮೇಲೆ ಕ್ರೀಮಿ ಲೇಯರ್ಸ್ ರಿಸರ್ವೇಷನ್ ಇನ್ ಪ್ರಮೋಷನ್ ಡಿಸಲೌಡ್. ಇವಾಗ ಫಾರ್ ಎಕ್ಸಾಂಪಲ್ ಪ್ರಮೋಷನ್ ಕೂಡ ರಿಸರ್ವೇಷನ್ ಕೊಟ್ರೆ ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಂತ ಈ ಇಂದಿರಾ ಸಾವ್ನಾಯ್ ಕೇಸಲ್ಲಿ ಪ್ರಮೋಷನ್ಗೆ ಅಲೋ ಮಾಡಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ದೆನ್ ಕಮ್ಸ್ SR ಬೊಮ್ಮಾಯಿ ಕೇಸ್. SR ಬೊಮ್ಮಾಯಿ ಕೇಸ್, ಯು ಶುಡ್ ರಿಮೆಂಬರ್, ದಿಸ್ ಇಸ್ ಅಬೌಟ್ ದ ಫೆಡರಲಿಸಮ್ ವಿಚ್ ಈಸ್ ಈಗ ಗವರ್ನರ್ದು ಮತ್ತೆ ಇಶ್ಯೂ ಈಗ ರೀಸೆಂಟ್ ಆಗಿ ತುಂಬಾ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ರೀಸೆಂಟ್ ಆಗಿ ತಮಿಳ್ನಾಡು ಗವರ್ನರ್ ಆಲ್ಮೋಸ್ಟ್ 10 to 11 ಬಿಲ್ಸ್ ನ ರಿಟರ್ನ್ ಮಾಡಿದ್ರು ವಿತೌಟ್ ಗಿವಿಂಗ್ ಅಸೆಂಟ್, ವಿಚ್ ಇಸ್ ರಾಂಗ್ ಥಿಂಗ್. ಅಂಡ್ ಇನ್ನೊಂದೇನಂತಂದ್ರೆ ವಿತ್ ಹೆಲ್ಡ್ ಮಾಡಕ್ಕೂ ಒಂದು ಟೈಮ್ ಲಿಮಿಟ್ ಇರ್ಬೇಕಂತ ಹೇಳಿದ್ರು. ತಮಿಳ್ನಾಡು ಗವರ್ಮೆಂಟ್ ಸುಪ್ರೀಂ ಕೋರ್ಟ್ ನ ಅಪ್ರೋಚ್ ಮಾಡಿದಾಗ ಬಿಗಿನಿಂಗ್ ಅಲ್ಲಿ ದೇ ಹ್ಯಾವ್ ಗಿವನ್ ದ ಟೈಮ್ ಲೈನ್ ಆಫ್ 3 months. 3 months ಅಲ್ಲಿ ಮಾಡ್ಬೇಕಂತ. ಮತ್ತೆ ಅದು ರಿವ್ಯೂ ಆಯ್ತು ಆ ಜಡ್ಜ್ಮೆಂಟ್. ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳಿದ್ರು. ಆಸ್ ಸೂನ್ ಆಸ್ ಪಾಸಿಬಲ್ ಗವರ್ನರು ಅಸೆಂಟ್ ಕೊಡ್ಬೇಕಂತ. ಇಲ್ಲೂ ಕೂಡ ಅಗೇನ್ ಆಂಬಿಗ್ವಿಟಿ, ಆಸ್ ಸೂನ್ ಆಸ್ ಪಾಸಿಬಲ್ ಎಷ್ಟು ದಿನನಾದ್ರೂ ಆಗಿರಬಹುದು. ಹಂಗಿದ್ದಾಗ ಏನಾಗುತ್ತೆ ಅಂತ ಅಂದ್ರೆ ಗವರ್ನರ್ ಆಕ್ಟ್ಸ್ ಆಸ್ ಅ ಏಜೆಂಟ್ ಆಫ್ ದಿ ಸೆಂಟರ್, ವಿಚ್ ಇಸ್ ವೆರಿ ರಾಂಗ್ ಥಿಂಗ್. SR ಬೊಮ್ಮಾಯಿ ಕೇಸಲ್ಲಿ ಏನಾಗಿತ್ತು ಅಂದ್ರೆ, ಇಟ್ ಸ್ಟ್ರೆಂಥನ್ ದ ಇಂಡಿಯನ್ ಫೆಡರಲಿಸಮ್ ಬೈ ರಿಸ್ಟ್ರಿಕ್ಟಿಂಗ್ ದಿ ಆರ್ಬಿಟ್ರಿ ಆಫ್ ದಿ ಪ್ರೆಸಿಡೆಂಟ್ ರೂಲ್. ಈಗ 365 ಪ್ರೆಸಿಡೆಂಟ್ ರೂಲ್ ನಮ್ಗೆ ಅದೆಲ್ಲ ಗೊತ್ತೇ ಇದೆ, ಗವರ್ನರ್ಸ್ ರೂಲ್. ಇದರಲ್ಲಿ ಅಥವಾ ಸ್ಟೇಟ್ ಎಮರ್ಜೆನ್ಸಿ, ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಆರ್ಟಿಕಲ್ 365 ನ ಯೂಸ್ ಮಾಡಿಕೊಂಡು ಗವರ್ನರ್ ಒಂದು ರಿಪೋರ್ಟ್ ನ ಕೊಡ್ತಾರೆ, ಕಾನ್ಸ್ಟಿಟ್ಯೂಷನಲ್ ಫೇಲ್ಯೂರ್ ಇನ್ ಸ್ಟೇಟ್ ಅಂತ. ಆ ರಿಪೋರ್ಟ್ ಏನಾದ್ರೂ ಪ್ರೆಸಿಡೆಂಟ್ ಅಪ್ರೂವ್ ಮಾಡಿದ್ರೆ ಆ ಒಂದು ಸ್ಟೇಟ್ ಅಲ್ಲಿ ಗವರ್ನರ್ ಅಥವಾ ರಾಷ್ಟ್ರಪತಿ ಆಳ್ವಿಕೆನ ಮಾಡಬಹುದು. ಬಟ್ ಅದರಲ್ಲಿ ರೆಸ್ಟ್ರಿಕ್ಷನ್ ತಂದ್ರು. ಏನು? ಪ್ರೊಕ್ಲಮೇಷನ್ ಅಂಡರ್ 365 ಮೇಡ್ ಜಸ್ಟಿಸಿಯಬಲ್ ಅಂಡ್ ಸ್ಟೇಟ್ ಅಟಾನಮಿ ಸೇಫ್ ಗಾರ್ಡೆಡ್. ಸೆಂಟರ್ ಮತ್ತೆ ಸ್ಟೇಟ್ ಬ್ಯಾಲೆನ್ಸ್ ಆಯ್ತು, ಕಾನ್ಸ್ಟಿಟ್ಯೂಷನಲಿ ರಿಎನ್ಫೋರ್ಸ್ಡ್. ಇದರಲ್ಲಿ ಏನಂತಂದ್ರೆ ಇಟ್ protected the autonomy of the state government against center overreach. See, what is happening in the Tamil Nadu and Kerala government is same thing. ಸೆಂಟರ್ ಗವರ್ನರ್ನ ಯೂಸ್ ಮಾಡಿಕೊಂಡು ಅವರದ್ದು ಒಂದು ಸ್ಟೇಟ್ ಅಟಾನಮಿನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿದೆ. ಇವಾಗ ನಮಗೆ ಗೊತ್ತಿದೆ ಪ್ರೊಸೀಜರ್ ಏನಿದೆ. ಆರ್ಟಿಕಲ್ 200 ಅಲ್ಲಿ ಒಂದು ಬಿಲ್ ಆಕ್ಟ್ ಆಗಬೇಕು ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಯಾರ್ದು ಅಸೆಂಟ್ ಬೇಕು? ಗವರ್ನರ್ ಅಸೆಂಟ್ ಬೇಕು. ಆ ಗವರ್ನರ್ ಅಸೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಬಿಲ್ ವಿಲ್ ಬಿ ಬಿಲ್ ಓನ್ಲಿ.
ಅದು ಆಕ್ಟ್ ಆಗೋದಿಲ್ಲ. ಆಕ್ಟ್ ಆಗಿಲ್ಲ ಅಂದ್ರೆ ಆ ಸ್ಟೇಟ್ ನಲ್ಲಿ ಅದನ್ನ ಏನು ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ, ಅವ್ರು ಏನ್ ಅನ್ಕೊಂಡಿರ್ತಾರೆ ಅದನ್ನ. ಸೊ ಆ ಸ್ಟೇಟು ಇಟ್ ಕಮ್ಸ್ ಅಂಡರ್ ದಿ ಸೆಂಟ್ರಲ್ ಪಪೇಟ್ ಆಗ್ಬಿಡ್ತಾರೆ. ಯಾರು? ಗವರ್ನರ್ ಸೆಂಟ್ರಲ್ ಪಪೇಟ್ ಆದಾಗ we can't do anything, state can't do anything. That's why Tamil Nadu government went to the Supreme Court, which was there in the SR Bommai case ಅಲ್ಲಿ ಇದೆಲ್ಲವೂ ಕೂಡ ಮೆನ್ಷನ್ ಆಗಿದೆ. ದೆನ್ ಕಮ್ಸ್ ಎಲ್ ಚಂದ್ರಕುಮಾರ್ ಕೇಸ್. ಯಾವುದು? 1997 ನಲ್ಲಿ ಆಗಿದಂತಹ ಎಲ್ ಚಂದ್ರಕುಮಾರ್ ಕೇಸ್ ಅಲ್ಲಿ ಏನಾಯ್ತು ಅಂದ್ರೆ, ಇಟ್ ಕ್ಲಾರಿಫೈಡ್ಸ್ ದ ರೋಲ್ ಆಫ್ ಟ್ರಿಬ್ಯುನಲ್ ವಿತ್ ಇನ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಯಾವುದೇ ಒಂದು ಚೌಕಟ್ಟಿನಲ್ಲಿ ಒಂದು ಟ್ರಿಬ್ಯುನಲ್ ಇಂಡಿಯಾದು ಕಾನ್ಸ್ಟಿಟ್ಯೂಷನಲ್ ಚೌಕಟ್ಟಿನಲ್ಲಿ ಬರಬೇಕು ಅನ್ನೋದನ್ನ ಚಂದ್ರಕುಮಾರ್ ಕೇಸು ಹೇಳ್ತು. ಇದರಲ್ಲಿ ಜುಡಿಷಿಯಲ್ ರಿವ್ಯೂ ಡಿಕ್ಲೇರ್ಡ್ ದ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ಯಾವ ಕೇಸ್ ಬಂದಿದ್ದು ನಾನು ಆಲ್ರೆಡಿ ಹೇಳಿದ್ದೀನಿ. ಬೇಸಿಕ್ ಸ್ಟ್ರಕ್ಚರ್ ಯಾವ ಕೇಸಲ್ಲಿ ಬಂತು ಅಂಡ್ ಜುಡಿಷಿಯಲ್ ರಿವ್ಯೂ ಆರ್ಟಿಕಲ್ 137 ಅಂಡ್ 13 ನಲ್ಲಿ ಬರುವಂತಹ ಈ ಒಂದು ಜುಡಿಷಿಯಲ್ ರಿವ್ಯೂ ಬೇಸಿಕ್ ಸ್ಟ್ರಕ್ಚರ್ ಆಗಿ ಡಿಕ್ಲೇರ್ ಆಯಿತು. ಯಾವ ಕೇಸಲ್ಲಿ? ಚಂದ್ರಕುಮಾರ್ ಕೇಸಲ್ಲಿ. ದೆನ್ ಆಕ್ಸೆಸ್ ಟು ದಿ ಜಸ್ಟಿಸ್ ಪ್ರಿಸರ್ವ್ಡ್ ಅಂಡ್ ಟ್ರಿಬ್ಯುನಲ್ ಡಿಸಿಷನ್ ಸಬ್ಜೆಕ್ಟ್ ಟು ದಿ ಸ್ಕ್ರೂಟಿನಿ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್. ಇವಾಗ ನೋಡಿ, ನಮ್ದೇ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕ್ಯಾಟ್ ಫಸ್ಟ್ ಟೈಮ್ ಏನ್ ಹೇಳಿತ್ತು, ಎಕ್ಸಾಮ್ ಮಾಡೋದು ಬೇಡ ಅಂತ. ಅವಾಗ KPSC ವಾಸ್ ಓಕೆ ಕ್ಯಾಟ್ ಡಿಸಿಷನ್. ಬಟ್ ರೀಸೆಂಟ್ ಆಗಿ 56% ಲೆಡ್ಜರ್ ಬುಕ್ ಅಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಕ್ಯಾಟ್ ಏನ್ ಹೇಳ್ತು, KPSC ಈ ಎಕ್ಸಾಮ್ ನ ಕ್ವಾಶ್ ಮಾಡ್ಬೇಕಂತ. ಬಟ್ KPSC ಲಿಸನ್ ಟು ದಿಸ್? ನೋ, ದೇ ವೆಂಟ್ ಟು ಕೋರ್ಟ್. ಅದೇ ಇಲ್ಲಿ ಕೊಟ್ಟಿರೋದು, ಟ್ರಿಬ್ಯುನಲ್ ಡಿಸಿಷನ್ ಸಬ್ಜೆಕ್ಟ್ ಟು ದಿ ಸ್ಕ್ರೂಟಿನಿ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್. ಅರ್ಥ ಆಗ್ತಿದೆಯಲ್ಲ ಯಾವ ಕೇಸ್ನ ಯೂಸ್ ಮಾಡ್ಬಿಟ್ಟು ಅವ್ರು ಹೋಗಿದ್ದಾರೆ ಅಂತ? ಚಂದ್ರಕುಮಾರ್ ಕೇಸ್. ಬಟ್ ಸ್ಟಿಲ್ ವಿಲ್ ಸಿ 56% ಅಮೆಂಡ್ಮೆಂಟ್ ಆಗದೆ ಹೆಂಗೆ ಅವ್ರು ಅಪ್ಲೈ ಮಾಡ್ತಾರೆ 9th ಶೆಡ್ಯೂಲಿಗೆ ಹಾಕದೆ ಅಂತ ವಿಲ್ ಆಲ್ಸೋ ಸಿ, ಬಿಕಾಸ್ ದಿಸ್ ಕೇಸ್ ವಿಲ್ ಗೋ ಟು ಸುಪ್ರೀಂ ಕೋರ್ಟ್. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ದೆನ್ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ. ವಿಶಾಖ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಅಂತ ಅಂದ್ರೆ, ದಿಸ್ ಇಸ್ ಅಬೌಟ್ ದ ವಿಮೆನ್ನಿಗೆ ವರ್ಕ್ ಪ್ಲೇಸ್ ಅಲ್ಲಿ ಆಗುವಂತಹ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿ ಆದಂತಹ ಒಂದು ಕೇಸ್. ಸೊ ಇದರಲ್ಲಿ ವರ್ಕ್ ಪ್ಲೇಸ್ ಡಿಗ್ನಿಟಿ ಅಂಡ್ ಜೆಂಡರ್ ಇಕ್ವಾಲಿಟಿ ಅಪ್ಹೆಲ್ಡ್ ಆಯಿತು. ಎಂಪ್ಲಾಯರ್ ರೆಸ್ಪಾನ್ಸಿಬಿಲಿಟಿ ಕ್ಲಿಯರ್ಲಿ ಡಿಫೈನ್ಡ್. ಫಾರ್ ಎಕ್ಸಾಂಪಲ್, ಇವನ್ ಐ ವರ್ಕ್ ಫಾರ್ ಸರ್ಟೈನ್ ಫರ್ಮ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಥವಾ MNCs, ಅಲ್ಲಿ ನನಗೆ ಯಾವ ಯಾವ ರೀತಿಯ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಾನು ಚೆನ್ನಾಗಿ ನೋಡ್ಕೊಬೇಕು ಅಥವಾ ನನ್ನ ಡಿಗ್ನಿಟಿ ಕಾಪಾಡಬೇಕು ಅಂದ್ರೆ ಅವರು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನ ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಫಿಮೇಲ್ ವರ್ಕ್ಸ್ ಇನ್ ನೈಟ್ ಶಿಫ್ಟ್, ಅವರಿಗೆ ಮನೆಗೆ ಬಿಡಬೇಕು ಅಂತ ಅಂದ್ರೆ ಒಬ್ರು ಸೆಕ್ಯೂರಿಟಿನ ಕಳಿಸ್ತಾರೆ ಜೊತೆಗೆ, ಅವರು ಮನೆ ಬಾಗಿಲು ತನಕ ಬಂದು ಬಿಟ್ಟು ಹೋಗಬೇಕು. ದಿಸ್ ಇಸ್ ಆಲ್ ದ ಎಂಪ್ಲಾಯರ್ ರೆಸ್ಪಾನ್ಸಿಬಿಲಿಟೀಸ್ ವಿಚ್ ಇಸ್ ಮೆನ್ಷನ್ಡ್ ಇನ್ ದ ವಿಶಾಖ ಗೈಡ್ಲೈನ್ಸ್. ದೆನ್ ಸಮತಾ ಕೇಸ್ ಇದೇನಂತಂದ್ರೆ, ಮೈನಿಂಗ್ ಲೀಸಸ್ ಟು ನಾನ್ ಟ್ರೈಬಲ್ ಡಿಕ್ಲೇರ್ಡ್ ಆಸ್ ದ ಇನ್ವ್ಯಾಲಿಡ್ ಥಿಂಗ್. ಇದು ಟ್ರೈಬಲ್ ರೈಟ್ಸ್, ಲ್ಯಾಂಡ್ ರೈಟ್ಸ್ ಅಲ್ಲಿ ಬರುತ್ತೆ. ದೇ ಜಸ್ಟ್ ರಿಮೆಂಬರ್ ದಟ್ this comes in for the protected of the tribal land rights in the scheduled areas for the commercial exploitation. For example, ಇದೊಂದು ಶೆಡ್ಯೂಲ್ಡ್ ಏರಿಯಾ ಅಂತ ಡಿಕ್ಲೇರ್ ಆಗಿದೆ. ಇಲ್ಲಿ ಯಾವ್ದಾದ್ರು ಮೈನಿಂಗು ಅಥವಾ ಇನ್ನೊಂದೇನಾದ್ರೂ ಇದ್ರೆ ಅದು ನಾನ್ ಟ್ರೈಬಲ್ಸಿಗೆಲ್ಲ ಟ್ರೈಬಲ್ಸಿಗೆನೆ ಸಿಗ್ಬೇಕು ಅನ್ನುವಂಥದ್ದು ಸಮತಾ ಕೇಸಲ್ಲಿ ಬರುತ್ತೆ. ಎನ್ವೈರನ್ಮೆಂಟಲ್ ಕೇಸಸ್ ಕನ್ಸರ್ನ್ ಆಲ್ಸೋ ಇದರಲ್ಲಿ ರೆಕಗ್ನೈಸ್ ಆಗಿದೆ. ಟ್ರೈಬಲ್ ಲ್ಯಾಂಡ್ಸ್ ಅಂಡ್ ರಿಸೋರ್ಸ್ ಆರ್ ಸೇಫ್ ಗಾರ್ಡೆಡ್. ದೆನ್ ಕಮ್ಸ್ ಲಿಲಿ ಥಾಮಸ್ ಅಂಡ್ ಯೂನಿಯನ್ ಆಫ್ ಸ್ಟೇಟ್. ಇದ್ರಲ್ಲಿ ಏನಂತಂದ್ರೆ, ನೀವು ಸೆಕೆಂಡ್ ಮ್ಯಾರೇಜ್ ಮದ್ವೆ ಆಗುವಾಗ ದಿಸ್ ಕೇಸ್ ಡೆಲ್ಟ್ ವಿತ್ ದ ಮಿಸ್ಯೂಸ್ ಆಫ್ ದಿ ರಿಲಿಜಿಯನ್ ಕಾನ್ವರ್ಜೇಷನ್ ಟು ಎವೇಡ್ ದ ಪರ್ಸನಲ್ ಲಾಸ್ ರಿಲೇಟೆಡ್ ಟು ದಿ ಮ್ಯಾರೇಜ್. ಫಾರ್ ಎಕ್ಸಾಂಪಲ್, ವಿ ನೋ ದಟ್ ಇನ್ ದ ಮುಸ್ಲಿಂ ಕಮ್ಯುನಿಟಿ 4 marriages ಆರ್ ಅಲೌಡ್. 4 marriages. ಬಟ್ ಅದನ್ನ ಪ್ರಾಪರ್ ಆಗಿ ಓದಿದ್ರೆ, ಕುರಾನ್ ನ ಪ್ರಾಪರ್ ಆಗಿ ಯಾರು ಓದಿರ್ತಾರೆ ಅವರು 4 marriages ಆಗೋದಿಲ್ಲ. ಬಿಕಾಸ್ ದೇರ್ ಆರ್ ಸರ್ಟೈನ್ ರೂಲ್ಸ್ ಫಾಲೋ ಮಾಡಬೇಕು 4 marriages ಆಗಕ್ಕೆ. ಯಾಕಂದ್ರೆ ಅವ್ರು ಸುಮ್ನೆ 4 marriage ಆಗೋಂಗಿಲ್ಲ. ಫಸ್ಟ್ ಹೆಂಡತಿ ಬದುಕಿದಾಗ ಇನ್ನೊಂದು ಮದ್ವೆ ಆಗ್ಬೇಕಂತಂದ್ರೆ 2ನೇ ಮದ್ವೆ ಆಗುವವಳಿಗೆ ಏನಾದ್ರೂ ರೀಸನ್ ಇರ್ಬೇಕು. ಅಂದ್ರೆ ಅವಳು ಗಂಡ ತೀರ್ಕೊಂಡಿರ್ಬೇಕು, ಇಲ್ಲ ಅಂತಂದ್ರೆ ಅವರಿಗೆ ಅನಾಥೆ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಅವ್ರ ಅಂಗವಿಕಲರು. ಯಾವುದೋ ಒಂದು ಹೆಣ್ಮಗುನ ನಾ ಮನೇಲಿ ಬಂದು ಸಾಕೊಂತೀನಿ, ಅವಳಿಗೆ ನಾನು ಅನ್ನ ಕೊಡುವಷ್ಟು ಸಮರ್ಥನಾಗಿದ್ದೀನಿ ಅನ್ನುವಂತಹ ಒಂದು ದಟ್ ಇಸ್ ಮೆನ್ಷನ್ಡ್ ಇನ್ ದ ಕುರಾನ್ ಪ್ರಾಪರ್ಲಿ. ಬಟ್ ನವಡೇಸ್ ಪೀಪಲ್ ವೋಂಟ್ ರೀಡ್ ಪ್ರಾಪರ್ಲಿ. ದೇ ವಿಲ್ ಜಸ್ಟ್ ಸಿ ದಟ್ ಓಕೆ ಇಟ್ ಇಸ್ ಮೆನ್ಷನ್ 4 marriages. ದೇ ಡೋಂಟ್ ಸಿ ವೈ ಇಟ್ ಈಸ್ ಮೆನ್ಷನ್ಡ್ ಅಂತ. ಹಂಗಾಗಿ ಇದರಲ್ಲಿ ಕನ್ವರ್ಸೇಷನ್ ಡಸ್ ನಾಟ್ ರಿಸಾಲ್ವ್ ದಿ ಎಕ್ಸಿಸ್ಟಿಂಗ್ ಮ್ಯಾರೇಜ್. ಮತ್ತೆ ಸೆಕೆಂಡ್ ಮ್ಯಾರೇಜ್ ಡ್ಯೂರಿಂಗ್ ದ ಸಬ್ಸ್ಟೆನ್ಸೆನ್ಸ್ ಆಫ್ ದಿ ಫಸ್ಟ್ ಈಸ್ ಡಿಕ್ಲೇರ್ಡ್. ಇನ್ ಹಿಂದೂ ಮ್ಯಾರೇಜ್ ಡಿವೋರ್ಸ್ ಆಗದೆ ಸೆಕೆಂಡ್ ಮ್ಯಾರೇಜ್ ಆಗೋಂಗಿಲ್ಲ, ಇಟ್ಸ್ ಅ ನಲ್ ಅಂಡ್ ವಾಯ್ಡ್.
ಮಿಸ್ಯೂಸ್ ಆಫ್ ದಿ ಪರ್ಸನಲ್ ರಾ ಆಲ್ಸೋ, ಮತ್ತೆ ವಿಮೆನ್ಸ್ ರೈಟು ಸ್ಟ್ರೆಂಥನ್ ಆಗಿದೆ. ಲಿಲಿ ಥಾಮಸ್ ಮತ್ತೆ ಶಾಬಾನು ಕೇಸು ಎರಡು ವುಮೆನ್ ಡಿಗ್ನಿಟಿನ ಅಪ್ಹಲ್ಡ್ ಮಾಡಕ್ಕೆ ಮಾಡಿದಂತಹ ಎರಡು, ಮತ್ತೆ ವಿಶಾಖ ಗೈಡ್ಲೈನ್ಸ್ ಆಲ್ಸೋ. ದೆನ್ ಕಮ್ಸ್ IR ಕೊಹ್ಲೋ ಕೇಸ್. ಇದರಲ್ಲಿ ಏನಂತಂದ್ರೆ 9th ಶೆಡ್ಯೂಲ್ ಕೂಡ ಸಬ್ಜೆಕ್ಟ್ ಟು ದಿ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಜುಡಿಷಿಯಲ್ ಓವರ್ಸೈಟ್ ಸ್ಟ್ರೆಂಥನ್ ಆಗಿದೆ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆಲ್ಸೋ ಮೇಡ್ ಅಪ್ಲಿಕೇಬಲ್. ದಿಸ್ ಇಸ್ 9th ಶೆಡ್ಯೂಲ್ ಆರ್ ಇಮ್ಯೂನ್ ಫ್ರಮ್ ದಿ ಜುಡಿಷಿಯಲ್ ಸ್ಕ್ರೂಟಿನಿ. ಮುಂಚೆ ಏನಿತ್ತು ಅಂತಂದ್ರೆ ಯಾವುದೆಲ್ಲ 9th ಶೆಡ್ಯೂಲ್ ಅಲ್ಲಿ ಇತ್ತು ಅದು ಜುಡಿಷಿಯಲ್ ರಿವ್ಯೂ ಆಗೋ ಹಾಗಿರಲ್ಲ. ಬಟ್ IR ಕೊಹ್ಲೋ ಕೇಸಲ್ಲಿ ಏನಾಯ್ತು ಅಂತಂದ್ರೆ 9th ಶೆಡ್ಯೂಲ್ ಆಲ್ಸೋ ಕಮ್ಸ್ ಅಂಡರ್ ದಿ ಜುಡಿಷಿಯಲ್ ರಿವ್ಯೂ. ಇದು ಇಂಪಾರ್ಟೆಂಟ್. ದೆನ್ ಕಮ್ಸ್ ಅರುಣಾ ಶಾನ್ಬಾಗ್ ಕೇಸ್. ಇದು ಆರ್ಟಿಕಲ್ 21 ಅಲ್ಲಿ ಬರುತ್ತೆ. ಇದರಲ್ಲಿ ಏನಂತಂದ್ರೆ ಪ್ಯಾಸಿವ್ ಎಥನೇಷಿಯಾ, ರೈಟ್ ಟು ಡೈ ಡಿಗ್ನಿಟಿ ಕೇಸ್ ಕಮ್ಸ್ ಅಂಡರ್ ಅರುಣಾ ಶಾನ್ಬಾಗ್. ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂದ್ರೆ ಯಾವುದೇ ಮನುಷ್ಯ ಘನತೆಯಿಂದ ಸಾಯ್ಬೋದು. ಬಿಕಾಸ್ ಇವರು ಅರುಣಾ ಶಾನ್ಬಾಗ್ ಕೇಸ್ ಏನಂತಂದ್ರೆ ಶಿ ವಾಸ್ ಬೆಡ್ ರಿಡನ್ ಫಾರ್ ಮೆನಿ ಇಯರ್ಸ್. ಅವರಿಗೆ ಸಪೋರ್ಟ್ನ ತೆಗೆದಿದ ತಕ್ಷಣನೇ ಅವರು ಸಾಯ್ತಾ ಇದ್ರು. ಹಾಗಾಗಿ ಅರುಣಾ ಶಾನ್ಬಾಗು ನನಗೆ ಪ್ಯಾಸಿವ್ ಎಥನೇಷಿಯಾ ಪರ್ಮಿಟ್ ಮಾಡಿ ನನಗೆ ಸಾಯಿಸಿ ಅಂತ ಹೇಳಿ ಅದೊಂದಕ್ಕೋಸ್ಕರ ರೈಟ್ ಟು ಡಿಗ್ನಿಫೈಡ್ ಆಗಿ ಸಾಯುವಂಥದ್ದು ಒಂದು ಪ್ರಾವಿಷನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ದೆನ್ ನೋಟಾ ಜಜ್ಮೆಂಟು 2013 ಅಲ್ಲಿ ಏನು ಬಂತು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಮಗೆ 10 ಜನ ಇರ್ತಾರೆ. ಆ 10 ಜನದಲ್ಲಿ ಯಾರಿಗೂ ವೋಟ್ ಹಾಕೋ ಅಂತದ್ದು ನನಗಿರಲ್ಲ. ಸೊ ಹಂಗಾಗಿ ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ಯಾರು ಕ್ಯಾಂಡಿಡೇಟೇ ಸರಿ ಇಲ್ಲ, ನಾನು ಯಾಕೆ ವೋಟ್ ಹಾಕಕ್ಕೆ ಹೋಗ್ಲಿ. ಆವಾಗ ಒಂದು ನೋಟಾ ಆಪ್ಷನ್ ಬಂತು, ನನ್ ಆಫ್ ದಿ ಎಬೋ. ಇದಕ್ಕೆ ಹಾಕಿದ್ರೆ ಓಕೆ ನಾವು ಈ ಮೇಲಿನ ಯಾರನ್ನೂ ಕೂಡ ಇಷ್ಟಪಡಲ್ಲ ಸೆಲೆಕ್ಟ್ ಮಾಡಕ್ಕೆ ಅಂತ. ಬಟ್ ಇಲ್ಲಿ ಇನ್ನೊಂದು ಏನು ಅಂತಂದ್ರೆ, ಇವೊಂದು 50% ಆಫ್ ದ ವೋಟ್ಸು ನೋಟ್ ಹಾಕಿ ಬಂದ್ರೂ ಕೂಡ ಎಲೆಕ್ಷನ್ ಇರೋದಿಲ್ಲ. ಯಾರಿಗೆ ಈ ಉಳಿದಿರೋ 4-5 ಜನದಲ್ಲಿ ಹೈಯೆಸ್ಟ್ ಬಂದಿರುತ್ತೆ ಅವ್ರು ವಿನ್ನರ್ ಆಗ್ತಾರೆ. ಸೊ ನೋಟಾದು ಪ್ರಾವಿಷನ್ ಏನಂತಂದ್ರೆ ಎಲೆಕ್ಷನ್ ನಲ್ಲಿ ಅಥವಾ ವೋಟಿಂಗ್ ರೈಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋದು ಒಂದೇ ಆಗಿದೆ. ವೋಟರ್ದು ರೈಟ್ಸ್ ಟು ಚೂಸ್ ಆರ್ ರೈಟ್ ಟು ನಾಟ್ ಟು ಚೂಸ್ ದ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ಸ್. ದೆನ್ ನಾಲ್ಸಾ ಅಲ್ಲಿ ಏನು ಅಂತಂದ್ರೆ ದಿಸ್ ಇಸ್ ರಿಲೇಟೆಡ್ ಟು ದಿ ಥರ್ಡ್ ಜೆಂಡರ್. ಅಂಡ್ ಈ ಕೇಸಲ್ಲಿ ಏನಾಯ್ತು ಅಂತಂದ್ರೆ ಥರ್ಡ್ ಜೆಂಡರ್ನ ಲೀಗಲಿ ರೆಕಗ್ನೈಸ್ ಮಾಡಿದ್ರು. ಬಿಕಾಸ್ ಅವರಿಗೂ ಕೂಡ ಥರ್ಡ್ ಜೆಂಡರ್ಗೂ ಕೂಡ ಈಕ್ವಾಲಿಟಿ ಅಂಡ್ ಡಿಗ್ನಿಟಿಯಿಂದ ಬದುಕುವಂತಹ ಅವಕಾಶವನ್ನು ಒಂದು ಕೊಟ್ಟಿದ್ದು ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ರಿಸರ್ವೇಷನ್ ಕೂಡ ಇದೆ. ಯಾಕೆಂತಂದ್ರೆ ತಮಿಳುನಾಡಲ್ಲಿ 1% ಆಫ್ ದಿ ಪೊಲೀಸ್ ಫೋರ್ಸ್ ಟ್ರಾನ್ಸ್ಜೆಂಡರಿಗಿದೆ ಅಥವಾ ಥರ್ಡ್ ಜೆಂಡರಿಗೆ ಇದೆ. ಇದರಲ್ಲಿ ಇನ್ನೊಂದೇನ ಸೋಷಿಯಲ್ ಇನ್ಕ್ಲೂಷನ್. ನಿಮಗೆ ಗೊತ್ತೇ ಇದೆ, ಇವಾಗ ಥರ್ಡ್ ಜೆಂಡರ್ ಅಂತಂದ್ರೆ ಅವ್ರನ್ನ ನೋಡೋ ದೃಷ್ಟಿಗಳು ಅದು ತಪ್ಪು. ಯಾಕಂತಂದ್ರೆ ಯಾರೋ ಒಬ್ರು ಕೆಟ್ಟ ರೀತಿ ನಡ್ಕೊಂಡ್ರು ನಮ್ಮ ಜೊತೆ ಅಂತ ಹೇಳಿ ಎಲ್ಲರೂ ನಾವು ಹಾಗೆ ನೋಡ್ತೀವಿ, ವಿಚ್ ಇಸ್ ರಾಂಗ್ ಥಿಂಗ್. ದೆನ್ ರೈಟ್ ಟು ಪ್ರೈವಸಿ ನಮ್ಗೆಲ್ರಿಗೂ ಗೊತ್ತೇ ಇದೆ. ರೈಟ್ ಟು ಪ್ರೈವಸಿ, ದಿಸ್ ಈಸ್ ಅಬೌಟ್ ದಿ ಪುಟ್ಟಸ್ವಾಮಿ ಕೇಸ್, ಕಮ್ಸ್ ಅಂಡರ್ ಆರ್ಟಿಕಲ್ 21. ಇದರಲ್ಲಿ ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಅನ್ನೋದನ್ನ ರೈಟ್ ಟು ಪ್ರೈವಸಿ ಪುಟ್ಟಸ್ವಾಮಿ ಕೇಸಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಆ್ಯಡ್ ಮಾಡಿದ್ರು. ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಆರ್ಟಿಕಲ್ 21. ದೆನ್ ಟ್ರಿಪಲ್ ತಲಾಕ್ ಅಂತಂದ್ರೆ 2017 ದುಬೈಯಲ್ಲಿ ಕುತ್ಕೊಂಡಿರೋ ಒಬ್ಬ ವ್ಯಕ್ತಿ ಇಂಡಿಯಾದೊಬ್ರು ಹೆಂಡತಿಗೆ ತಲಾಕ್ ಅಂತ 3 ಸಲ ಹೇಳಿ ತಲಾಕ್ ಆಯಿತು ಅಂತ ಹೇಳಿದ್ರು. ಬಟ್ ನಿಕಾ ಅಬಾದತ್ ಅಥವಾ ತಲಾಕಲ್ಲಿ ಅಲ್ಲಿ ಟ್ರಿಪಲ್ ತಲಾಕ್ ಅಂದ್ರೆ ಅವರು ಒಂದು ಪರ್ಟಿಕ್ಯುಲರ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ 3 months ತನಕ. ಇನ್ಸ್ಟೆಂಟ್ ಟ್ರಿಪಲ್ ತಲಾಕ್ ಇನ್ವಾಲಿಡ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಈ ಒಂದು ಕೇಸ್ ಜಡ್ಜ್ಮೆಂಟ್ ಅಲ್ಲಿ ಬಂದಿದೆ. ಇದು ಕೂಡ ವುಮನ್ದು ಡಿಗ್ನಿಟಿನ ಅಪ್ಹಲ್ಡ್ ಮಾಡಿದಂತಹ ಒಂದು ಕೇಸ್. ಆರ್ಟಿಕಲ್ 377 ಇದು ಸೇಮ್ ಸೆಕ್ಸ್ ಅಥವಾ ಕನ್ಸೆನ್ಶುವಲ್ ಸೇಮ್ ಸೆಕ್ಸ್ ಮ್ಯಾರೇಜಸ್ ಈಸ್ ನಾಟ್ ಕ್ರಿಮಿನಲೈಸ್ಡ್. ಇದು ಡಿಕ್ರಿಮಿನಲೈಸ್ ಅಂತ ಮಾಡಿದ್ರು. ಇನ್ನೂ ಕೂಡ ಇಲ್ಲಿ ಇಂಡಿಯಾದಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಇಲ್ಲಿ ಲೀಗಲಿ ಅಪೋಸಿಷನು ಇಲ್ಲ, ದ ಸೇಮ್ ವೇ ಅವ್ರಿನ್ನ ಪರ್ಮಿಷನ್ನು ಇಲ್ಲ. ಬಟ್ 377 ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಯಾಕೆಂದ್ರೆ ಮುಂಚೆ ಗೇ, ಲೆಸ್ಬಿಯನ್, ಅದು LGBTQ ಅವ್ರನ್ನ ತುಂಬ ಹೀನಾಯವಾಗಿ ನೋಡ್ತಿದ್ರು. ಬಟ್ ಇವಾಗ ಸುಪ್ರೀಂ ಕೋರ್ಟೇ ಅವರಿಗೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಇಟ್ಸ್ ನಾಟ್ ಅ ಕ್ರಿಮಿನಲೈಸ್ ಥಿಂಗ್ ಅಂತ ಹೇಳಿದ್ದಾರೆ. ದಿಸ್ ಇಸ್ ಆಲ್ ಅಬೌಟ್ ದ ಮೇಜರ್ ಜಡ್ಜ್ಮೆಂಟ್ ಫ್ರಮ್ ದಿ ಸುಪ್ರೀಂ ಕೋರ್ಟ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ all the exams from UPSC to KPSC, PSI, Group C. So share with your friends also and try to make a notes along with ಹಳೆ ಕ್ವಶನ್ ಪೇಪರ್ ನೋಡಿ. ನಿಮಗೆ ಮೇನ್ಸ್ ಯಾರು ಬರ್ದಿದ್ರೆ ಅವ್ರಿಗೆ ಈ ಲೆಸನ್ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ SLU ಕೂಡ ನೀವು ಯೂಸ್ ಮಾಡ್ಕೊಬೋದು. ದಟ್ಸ್ ಆಲ್ ಫಾರ್ ದ ಡೇ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.